श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारती. ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ಜೀವನ್ಮುಕ್ತಿ ಅವಸ್ಥೆಯನ್ನು ಶಂಕರರು ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. 423ನೇ ಶ್ಲೋಕದವರೆಗೆ ವ್ಯಾಖ್ಯಾನವನ್ನು ನಾವು ನೋಡಿದ್ದೇವೆ. 423ನೇ ಶ್ಲೋಕದಲ್ಲಿ ವಿದ್ಯಾಫಲಂ ಸ್ಯಾದ್ ಅಸತೋ ನಿವೃತ್ತಿ ಪ್ರವೃತ್ತಿ ಅಜ್ಞಾನ ಫಲಂ ತದೀಕ್ಷಿತಂ ಅಂತ ಜೀವನ್ಮುಕ್ತನು ಅಂದರೆ ವಿದ್ಯೆಯಿಂದ ಅಂದರೆ ಆತ್ಮಜ್ಞಾನದಿಂದ ಫಲವನ್ನು ಹೊಂದಿದ ನಂತರದಲ್ಲಿ ಆತ್ಮಜ್ಞಾನಿಯಾದವನಿಗೆ ಸಂಸಾರದ ನಿವೃತ್ತಿ ಉಂಟಾಗುತ್ತದೆ. ವಿದ್ಯಾಫಲಂ ಸ್ಯಾತ್ ಅಸತೋ ನಿವೃತ್ತಿ. ಅಸತ್ತು ಅಂದರೆ ಇಲ್ಲದೇ ಇರುವಂಥದ್ದು, ಅಜ್ಞಾನ, ಸಂಸಾರ, ಇದು ನಾಶವಾಗುತ್ತದೆ ಬ್ರಹ್ಮಜ್ಞಾನದಿಂದ. ಅಜ್ಞಾನ ಫಲ ಏನು ಮಾಡುತ್ತೆ? ಪ್ರವೃತ್ತಿ, ಸಂಸಾರದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುತ್ತದೆ. ಇದು ಹೇಗೆ ಗೊತ್ತಾಗತ್ತೆ ಅಂದರೆ ಒಂದು ಉದಾಹರಣೆಯನ್ನು ಹೇಳಿದ್ದಾರೆ. ತಜ್ಞಾಜ್ಞಯೋ ಯನ್ ಮೃಗತೃಷ್ಣಿಕಾದೌ ನೋಚೇದ್ವಿಧಾಂ ದೃಷ್ಟಫಲಂ ಕಿಮಸ್ಮಾತ್. ಮೃಗತೃಷ್ಣಿಕ ಅಂದರೆ ಮರುಮರೀಚಿಕೆಯ ನೀರು. ಯಾರು ಇದು ಮರುಮರೀಚಿಕೆ, ಇದು ನಿಜವಾಗಿ ನೀರಲ್ಲ ಅಂತ ತಿಳ್ಕೊಂಡಿರ್ತಾನೋ ಅವನು ಪ್ರವೃತ್ತಿಯನ್ನು ಮಾಡೋದಿಲ್ಲ. ನೀರಿಗಾಗಿ ಮರುಮರೀಚಿಕೆ ಇದ್ದಲ್ಲಿ ಹೋಗೋದಿಲ್ಲ. ಇದು ಮರುಮರೀಚಿಕೆ ಅಂತ ಯಾವಾತನು ತಿಳ್ಕೊಳ್ಳೋದಿಲ್ವೋ ಅವನು ಆ ನೀರನ್ನು ಬಯಸಿ ಹೋಗ್ತಾನೆ, ನೀರು ಸಿಗೋದಿಲ್ಲ. ಅಂದರೆ ಈ ಸಂಸಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವವನು ಸಂಸಾರದಲ್ಲಿ ಸುಖವಿದೆ ಅಂತ ಪ್ರವೃತ್ತಿಯನ್ನು ಮಾಡ್ತಾನೆ, ಸಂಸಾರದಲ್ಲಿ ತೊಡಗಿಕೊಳ್ತಾನೆ. ಈ ಸಂಸಾರದಲ್ಲಿ ನಿಜವಾದ ಸುಖವಿಲ್ಲ, ಆತ್ಮನಲ್ಲಿ ಮಾತ್ರ ಸುಖವಿರೋದು, ಅದರ ಪ್ರತಿಬಿಂಬ ವಸ್ತುಗಳಲ್ಲಿ ತೋರ್ತಾ ಇದೆ ಅಂತ ಯಾವಾತನು ಜ್ಞಾನದಿಂದ ಸಾಕ್ಷಾತ್ಕಾರ ಮಾಡಿಕೊಳ್ತಾನೋ ಅವನು ಸಂಸಾರದಲ್ಲಿ ತೊಡಗೋದಿಲ್ಲ ಎಂಬುದು ತಾತ್ಪರ್ಯ. ಈಗ ಒಂದು ಪ್ರಶ್ನೆ ಏನೆಂದರೆ, ಜ್ಞಾನಿಯಾದವನು ಸಂಸಾರದಲ್ಲಿ ಪ್ರವೃತ್ತಿಯನ್ನು ಮಾಡೋದಿಲ್ಲ ಅಂತ ಹೇಳಿದಾಗಾಯಿತು. ಏಕೆ? ಒಂದು ಬಾರಿ ಮರುಭೂಮಿಯಲ್ಲಿರೋದು ನೀರು ಅಲ್ಲ, ಮರುಮರೀಚಿಕೆ ಅಂತ ಗೊತ್ತಾದ ಮೇಲೆ ನೀರಿಗಾಗಿ ಹೇಗೆ ಹೋಗೋದಿಲ್ವೋ ಹಾಗೆ ಸಂಸಾರವು ನಿಜವಾಗಿ ಆನಂದವನ್ನು ಕೊಡೋದು ಇಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ಜೀವನ್ಮುಕ್ತನಾದವನು ಏಕಾಗಿ ತನ್ನ ವ್ಯವಹಾರವನ್ನು ಮಾಡ್ತಾನೆ ಅಂತ ಪ್ರಶ್ನೆ. ಇದನ್ನು ಈ ಹಿಂದೂ ನೋಡಿದ್ದೇವೆ. ಬೃಹದಾರಣ್ಯಕದ ಒಂದು ಶ್ರುತಿಯ ತಾತ್ಪರ್ಯವನ್ನು ತಿಳಿಸ್ಕೊಡ್ತಾ ಹೇಳಿದ್ರು. ಬ್ರಹ್ಮಜ್ಞಾನವನ್ನು ಪಡೆದ ನಂತರದಲ್ಲಿ ಯಾವುದನ್ನು ಬಯಸಿ ಇವನು ಪ್ರವೃತ್ತಿಯನ್ನು ಮಾಡ್ತಾನೆ ಅಂತ ಪ್ರಶ್ನೆ ಕೇಳಿದರು. ಅಂದರೆ ಅವನ ಪ್ರವೃತ್ತಿಗೆ ಯಾವ ಫಲವೂ ಇಲ್ಲ. ಅವನು ಪ್ರವೃತ್ತಿ ಮಾಡ್ತಾನೆ ಅಂದರೆ ಅದು ಪ್ರವೃತ್ತಿ ಅಲ್ಲ, ಯಾವುದೋ ಒಂದು ಫಲವನ್ನು ಉದ್ದೇಶಿಸಿ ಮಾಡುವಂತಹ ಪ್ರವೃತ್ತಿ ಅಲ್ಲ. ಸಾಮಾನ್ಯವಾಗಿ ಏನಿದೆ? ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ.
ಪ್ರಯೋಜನವಿಲ್ಲದೆ ಇದ್ದರೆ ಯಾರೂ ಕೂಡ ಪ್ರವೃತ್ತಿಯನ್ನು ಮಾಡೋದಿಲ್ಲ ಹೇಳೋದು ಪ್ರಸಿದ್ಧವಾದ ಅರ್ಥ. ಅದು ನಮ್ಮಂಥವರಿಗೆ, ಅಜ್ಞಾನಿಗಳಿಗೆ. ಅಜ್ಞಾನಿಗಳು ಪ್ರಯೋಜನ ಇಲ್ಲದೆ ಇದ್ದರೆ ಪ್ರವೃತ್ತಿಯನ್ನು ಮಾಡೋದಿಲ್ಲ. ಹಾಗಂತ ಜ್ಞಾನಿಗಳು ಹಾಗೇ ಇರಬೇಕು ಅಂತ ನಿಯಮ ಇಲ್ಲ. ಅದನ್ನೇ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಅಜ್ಞಾನ ಹೃದಯ ಗ್ರಂಥೇ ವಿನಾಶೋ ಯದ್ಯಶೇಷತಃ ಅನಿಚ್ಛೋರ್ ವಿಷಯ ಕಿನ್ನೋ ಪ್ರವೃತ್ತೆ ಕಾರಣಂ ಸ್ವತಃ ಅಂತ ಪ್ರಶ್ನಾರ್ಥಕ. ಅಜ್ಞಾನ ಹೃದಯ ಗ್ರಂಥೇ, ಅಜ್ಞಾನವೆಂಬಂತಹ ಹೃದಯ ಗ್ರಂಥಿಯು ವಿನಾಶ ನಾಶವಾದಾಗ, ಯದ್ಯಶೇಷತಃ ಅಂದರೆ ಸಂಪೂರ್ಣವಾಗಿ ನಾಶವಾಗಿದೆ ಅಜ್ಞಾನ, ಸ್ವಲ್ಪವೂ ಅಜ್ಞಾನ ಇಲ್ಲ, ಅಂಥವನು ಅನಿಚ್ಛೋಹೋ ಅಂದರೆ ಅವನಿಗೆ ಯಾವ ಇಚ್ಛೆಯೂ ಇಲ್ಲ. ಅಜ್ಞಾನ ಇದ್ದರೆ ಕಾಮ ಇರುತ್ತೆ, ಬಯಕೆ ಇರುತ್ತೆ. ಏಕಾಗಿ ಬಯಕೆ, ಸುಖಕ್ಕಾಗಿ ಬಯಕೆ. ಅಜ್ಞಾನ ಹೊರಗಿನ ಪ್ರಪಂಚದ ಸುಖವನ್ನು ಬಯಸಿ ಹೊರಗೆ ನಮ್ಮನ್ನು ಪ್ರವೃತ್ತಿಸುವಂತೆ ಮಾಡುತ್ತದೆ. ಆ ಇಚ್ಛೆಗೆ, ಪ್ರವೃತ್ತಿಗೆ ಕಾರಣವಾದ ಅಜ್ಞಾನವೇ ಲಯವಾದಾಗ ಯಾವ ಒಂದು ಫಲವನ್ನು ಬಯಸಿ ಅನಿಚ್ಛೋಹೋ ಅಂದರೆ ಇಚ್ಛೆ ಇಲ್ಲ, ಬಯಕೆ ಇಲ್ಲ, ಬಯಕೆ ಇಲ್ಲದೆ ಇರುವವನು ವಿಷಯ ಅಂದರೆ ವಿಷಯದ ಎಡೆಗೆ ಸ್ವತಃ ಪ್ರವೃತ್ತಿ, ಸ್ವತಃ ಅಂದರೆ ತಾನೇ ಏಕಾಗಿ ಕಿಮ್ನು ಪ್ರವರ್ತತೆ, ಏಕಾಗಿ ಪ್ರವೃತ್ತಿಯನ್ನು ಮಾಡ್ತಾನೆ. ಕಿಮ್ನು ಅಂದರೆ ಪ್ರಶ್ನಾರ್ಥಕ. ಏನು ಕಾರಣ ಅಂತ ಪ್ರಶ್ನೆ. ಅಂದರೆ ಏನೂ ಕಾರಣ ಇಲ್ಲ ಎಂಬುದು ಉತ್ತರ. ಈ ಶ್ಲೋಕದ ಅರ್ಥ ಏನು ಅಂದರೆ, ಈ ನಮ್ಮ ಪ್ರವೃತ್ತಿಗೆ ಮುಖ್ಯವಾದ ಕಾರಣ ನಮ್ಮ ಬಯಕೆ, ಇಚ್ಛೆ. ಆ ಇಚ್ಛೆಗೆ ಕಾರಣ ಅಜ್ಞಾನ. ಆ ಅಜ್ಞಾನ ಇಲ್ಲದೇ ಇರುವವನು ಏಕಾಗಿ ಲೋಕದಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ. ಏಕಾಗಿ ಮಾಡ್ತಾನೆ ಅಂದ್ರೇನು? ಏನೂ ಮಾಡೋದಿಲ್ಲ. ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರಂ ಅನುಸ್ವಂಜರೇತ್. ಯಾವ ಬಯಕೆಯೂ ಇಲ್ಲ ಅವನಿಗೆ, ಯಾವುದನ್ನು ಪಡೆಯಬೇಕು ಅಂತಿಲ್ಲ. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ. ಏನು? ದೊಡ್ಡ ಸಮುದ್ರದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬಹುದೋ ಅಂತಹ ಕೆಲಸವನ್ನು ಸಣ್ಣದಾದಂತಹ ನದಿಯಲ್ಲಿ ಅಥವಾ ಒಂದು ನಮ್ಮ ಮನೆಯಲ್ಲಿರುವ ಬಕೆಟಿನಲ್ಲಿ ಆ ಎಲ್ಲ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಅದು ಲಿಮಿಟ್ ಆಗಿರುತ್ತೆ. ಆದರೆ ಸಮುದ್ರದಲ್ಲಿ ಏನು ಬೇಕಿದ್ದರೂ ಮಾಡಬಹುದು. ಆ ಸಮುದ್ರ ಸ್ಥಾನೀಯವಾದದ್ದು ಬ್ರಹ್ಮಾನಂದ. ಅದನ್ನು ಪಡೆದ ಮೇಲೆ ಲೌಕಿಕವಾದ ಎಲ್ಲ ಆನಂದವನ್ನು ಅವನು ಪಡೆದಂತಾಗತ್ತೆ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂತ ತೈತರಿಯೋಪನಿಷತ್ತು ಹೇಳುತ್ತೆ. ಒಮ್ಮೆಲೆ ಎಲ್ಲ ಬಯಕೆಗಳ ಫಲವನ್ನು ಅವನು ಪಡೀತಾನೆ. ಅಂದರೆ ಇವೆಲ್ಲ ವಿಷಯಾನಂದಗಳು ಅಲ್ಪವಾದ ಆನಂದ. ಬ್ರಹ್ಮಾನಂದ ಹೇಳುವುದು ಎಲ್ಲ ಆನಂದಗಳನ್ನು ಒಟ್ಟುಗೂಡಿಸಿ ಇರುವಂತಹ ಆನಂದ. ಇಂತಹ ಆನಂದವನ್ನು ಪಡೆದ ಮೇಲೆ ಸಾಮಾನ್ಯವಾದಂತಹ ಪ್ರವೃತ್ತಿ ಅವನಿಗೆ ಉಂಟಾಗೋದಿಲ್ಲ ಎಂಬುದು ತಾತ್ಪರ್ಯ. ಈಗ ಮುಂದಿನ ಶ್ಲೋಕದಲ್ಲಿ ಈ ಹಿಂದೆ ಯಾವ ಮೂರನ್ನು ಹೇಳಿದ್ದರೋ, ವೈರಾಗ್ಯ, ಜ್ಞಾನ, ಉಪರತಿ, ಈ ಮೂರು ಒಂದಕ್ಕೆ ಒಂದು ಕಾರಣ, ಇದು ಒಂದಿಲ್ಲದೆ ಇದ್ದರೆ ಇನ್ನೊಂದು ವ್ಯರ್ಥ ಅಂತ ಹೇಳಿದರು. ಹಾಗಾದರೆ ಈ ಮೂರೂ ಕೂಡ ಯಾವಾಗ ಫಲವನ್ನು ಕೊಡ್ತಾವೆ ಅಂತ ಪ್ರಶ್ನೆ. ಒಂದು ಗಿಡವನ್ನು ನೆಟ್ಟರೆ ಅದು ಎಷ್ಟೋ ಕಾಲದ ನಂತರ ಹೂವು ಬಿಟ್ಟು ಒಂದು ಫಲವನ್ನು ಕೊಡುತ್ತೆ. ಹಾಗಾದರೆ ಈ ವೈರಾಗ್ಯವನ್ನು ಬೆಳೆಸಿಕೊಂಡವನಿಗೆ, ಜ್ಞಾನವನ್ನು ಬೆಳೆಸಿಕೊಂಡವನಿಗೆ ಯಾವ ಫಲ ಉಂಟಾಗತ್ತೆ ಅಥವಾ ಫಲ ಉಂಟಾಯಿತು ಅಂತ ಹೇಗೆ ಗೊತ್ತಾಗತ್ತೆ? ಒಂದು ಗಿಡ ಆದರೆ ಹೂ ಬಿಡ್ತು, ಕಾಯಿ ಬಿಡ್ತು ಅಂತ ನಮ್ಮ ಕಣ್ಣಿಗೆ ಗೊತ್ತಾಗತ್ತೆ, ಕಣ್ಣಿಂದ ನೋಡಬಹುದು. ನಾನು ಬೆಳೆಸಿಕೊಂಡಂತಹ ವೈರಾಗ್ಯ ಈಗ ಫಲವನ್ನು ಕೊಡ್ತಾ ಇದೆ, ನನಗೆ ಜ್ಞಾನವಾಗಿದೆ, ನನಗೆ ಉಪರತಿ ಸಿದ್ಧಿಸಿದೆ ಅಂತ ತಿಳಿಯೋದು ಹೇಗೆ ಅಂತ ಶಂಕರರು ಹೇಳ್ತಾರೆ. ಮೊದಲನೆಯದ್ದು ವೈರಾಗ್ಯ, ಅದರ ಫಲವನ್ನು ಹೇಳ್ತಾರೆ. ವಾಸನಾ ಅನುದಯೋ ಭೋಗ್ಯೆ ವೈರಾಗ್ಯಸ್ಯ ತದಾವಧಿ. ತದಾವಧಿ ಅಂದರೆ ಕೊನೆಯ ಹಂತ, ಅವಧಿ ಅಂದರೆ ಕೊನೆಯದ್ದು ಅಂತ. ಅಂದರೆ ಅದು ಫಲವನ್ನು ಕೊಡುವಂಥದ್ದು. ವೈರಾಗ್ಯ ನನಗೆ ಫಲಿಸಿದೆ ಅಂತ ನಾವು ಹೇಗೆ ತಿಳ್ಕೊಳ್ಬೇಕು ಅಂದರೆ, ವಾಸನಾ ಅನುದಯೋ ಭೋಗ್ಯೆ, ಭೋಗ್ಯವಾದಂತಹ ವಿಷಯ ವಸ್ತುಗಳನ್ನು
ಮನಸ್ಸು ಮತ್ತೆ ಮತ್ತೆ ಬಯಸ್ತಾ ಇದೆ ಅಂದರೆ ಏನರ್ಥ? ಇವನಿಗೆ ವೈರಾಗ್ಯ ಸಿದ್ಧಿಯಾಗಿಲ್ಲ ಅಂತ ಅರ್ಥ. ಯಾವಾಗ ಹೊರಗಡೆಯ ವಸ್ತುಗಳಲ್ಲಿ ಬಯಕೆ ಇವನಿಗೆ ಉಂಟಾಗ್ತಾ ಇಲ್ವೋ, ವಾಸನಾ ಅನುದಯ ಭೋಗ್ಯೆ, ಭೋಗ್ಯವಾದ ವಿಷಯ ವಸ್ತುಗಳಲ್ಲಿ ಇವನ ಮನಸ್ಸು ಯಾವಾಗ ಯೋಚನೆಯನ್ನು ಮಾಡುವುದನ್ನು ಬಿಡುತ್ತೋ ಸಂಪೂರ್ಣವಾಗಿ, ಆಗ ಇವನಿಗೆ ವೈರಾಗ್ಯ ಸಿದ್ಧಿಸಿದೆ ಅಂತ ಅರ್ಥ. ಅದನ್ನು ಹೇಳಿದ್ದಾರೆ, ವೈರಾಗ್ಯಸ್ಯ ತದಾವಧಿ, ವೈರಾಗ್ಯದ ಕೊನೆಯ ಹಂತ ಅವಧಿ. ಅವಧಿ ಅಂದರೆ ಎಲ್ಲೆ, ಕೊನೆಯ ಗಡಿಯಲ್ಲಿ ವೈರಾಗ್ಯ ಸಿದ್ಧಿಸಿದೆ ಅಂತ ನಮಗೆ ಗೊತ್ತಾಗೋದು ಯಾವಾಗ? ವಿಷಯ ವಸ್ತುಗಳಲ್ಲಿ ಮನಸ್ಸು ಹೋಗಬಾರದು. ಅಂದರೆ ಹೋಗಬಾರ್ದು ಅಂದರೆ ಏನರ್ಥ? ಮನಸ್ಸು ವಿಷಯಗಳನ್ನು ಚಿಂತಿಸಬಾರದು. ಯಾವಾಗ ಸಂಪೂರ್ಣವಾಗಿ ಮನಸ್ಸು ಹೊರಗಡೆಯ ವಿಷಯವನ್ನು ಚಿಂತಿಸುವುದನ್ನು ಬಿಟ್ಟು ಶಾಂತವಾಗತ್ತೋ, ಆಗ ವೈರಾಗ್ಯ ಫಲವನ್ನು ಕೊಟ್ಟಿತು ಅಂತ ಅರ್ಥ. ಹಾಗಾದರೆ ವೈರಾಗ್ಯದ ಫಲವಾದಂತಹ ಜ್ಞಾನ ಅದು ಯಾವಾಗ ಫಲ ಕೊಡುತ್ತೆ? ಅದು ಫಲ ಕೊಡ್ತು ಅಂತ ನಮಗೆ ಗೊತ್ತಾಗೋದು ಯಾವಾಗ ಅಂದರೆ ಹೇಳ್ತಾರೆ, ಅಹಂಭಾವೋದಯ ಭಾವೋ ಬೋಧಸ್ಯ ಪರಮಾವಧಿ. ಬೋಧಸ್ಯ ಜ್ಞಾನದ ಪರಮಾವಧಿ, ಕೊನೆಯ ಹಂತ ಯಾವುದು ಅಂದರೆ ಅಹಂಭಾವ, ನಾನು ಎಂಬುದಾಗಿ ಯಾವ ಶರೀರ ಇಂದ್ರಿಯಾದಿಗಳಲ್ಲಿ ಹೊರಗಿನ ವಿಷಯಗಳಲ್ಲಿ ಅಹಂಭಾವ ಬಿಟ್ಟು ಹೋಗತ್ತೋ, ಶರೀರವನ್ನು ತನ್ನ ನೆರಳಿನಂತೆ ನೋಡ್ತಾನೋ, ನೆರಳು ಹೇಗೆ ಬೇರೆ ಹಾಗೆ ನನ್ನ ಶರೀರವು ನಾನಲ್ಲ, ಇಂದ್ರಿಯಾದಿಗಳು ನಾನಲ್ಲ, ಹೊರಗಿನ ವಸ್ತುಗಳು ನಾನಲ್ಲ ಅಂತ ಇವನಿಗೆ ಅನುಭವ ಯಾವಾಗ ಬರುತ್ತೋ, ಈಗ ಹೇಗೆ ದೇಹದಲ್ಲಿ ಬುದ್ಧಿ ಇದೆಯೋ ಅದೇ ರೀತಿಯಲ್ಲಿ ಈ ದೇಹ ನಾನಲ್ಲ ಎಂಬಂತಹ ಬುದ್ಧಿ ಯಾವಾಗ ದೃಢವಾಗತ್ತೋ ಆಗ ಇವನಿಗೆ ಜ್ಞಾನವಾಯಿತು ಅಂತ ಅರ್ಥ. ಅಹಂಭಾವೋದಯ ಭಾವೋ, ಅಹಂಭಾವದ ಉದಯ ಅದರ ಅಭಾವ. ಅಂದರೆ ಅಹಂಭಾವದ ಉದಯ ಅಂದರೆ ಅಹಂ ಅಹಂ ಅಂತ ಎಲ್ಲದರಲ್ಲೂ ನಾನು ಅಂತ ಅಂದ್ಕೊಳ್ಳೋದು. ಆ ನಾನು ಅಂತ ಅಂದ್ಕೊಳ್ಳೋದರ ಅಭಾವ ಅಂದರೆ ಅಹಂಕಾರ ಇಲ್ಲದೇ ಇರೋದು. ಅಹಂಭಾವ ಉದಯ ಅಭಾವ ಅಂದರೆ ಶಾಸ್ತ್ರಗಳಲ್ಲಿ ಎರಡು ನಕಾರವನ್ನು ಹೇಳ್ತಾರೆ. ಅಹಂಭಾವ ಉದಯ ಅದರ ಅಭಾವ ಅಂದರೆ ಏನು ಹೇಳಿದಾಗಾಯಿತು? ಅಹಂಕಾರ ಇಲ್ಲದೇ ಇರೋದೇ ಜ್ಞಾನದ ಕೊನೆಯ ಹಂತ. ನಮಗೆ ದೇಹಾದಿಗಳಲ್ಲಿ ಆತ್ಮಜ್ಞಾನ ಅಂದರೆ ಆತ್ಮದ ಬುದ್ಧಿ ಇಲ್ಲ ಅಂದರೆ ನಮಗೆ ಜ್ಞಾನ ಆಯಿತು ಅಂತ ಅರ್ಥ. ನಾವೇ ತಿಳ್ಕೊಳ್ಬೇಕು. ಇದಕ್ಕೆ ಹೊರಗಡೆ ಯಾರೋ ನಮ್ಮನ್ನು ಟೆಸ್ಟ್ ಮಾಡೋದು ಬೇಕಾಗಿಲ್ಲ. ಯಾವಾಗ ಹೊರಗಿನ ಭೋಗ್ಯ ವಿಷಯಗಳಲ್ಲಿ ನಮ್ಮ ಮನಸ್ಸು ಹೋಗ್ತಾ ಇಲ್ವೋ ಆಗ ವೈರಾಗ್ಯ ನನ್ನ ಮನೆಯಲ್ಲಿ ನನ್ನ ಮನಸ್ಸಿನಲ್ಲಿ ಬಂದು ಕುಳಿತಿದೆ. ನನ್ನ ನೆರಳಿನಂತೆ ನನ್ನ ಶರೀರಾದಿಗಳಲ್ಲಿ ನನಗೆ ಆತ್ಮಬುದ್ಧಿ ಇಲ್ಲ ಅಂತ ತಿಳಿದರೆ ಇವನಿಗೆ ಜ್ಞಾನ ಆಯಿತು ಅಂತ ಅರ್ಥ. ಇನ್ನು ಉಪರತಿ ಅಂದರೆ ಇವನ ವೃತ್ತಿ ಬ್ರಹ್ಮನಲ್ಲೇ ಲೀನವಾಗಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಲೀನವೃತ್ತೇರನುತ್ಪತ್ತಿ ಮರ್ಯಾದಾ ಉಪರತೇಸ್ತು ಸಾ. ಮರ್ಯಾದಾ ಅಂದರೆ ಕೊನೆ ಅಂತ. ಉಪರತಿಯ ಕೊನೆ ಯಾವುದು, ಉಪರತಿಯ ಫಲ ಯಾವುದು ಅಂದರೆ ಬ್ರಹ್ಮನಲ್ಲಿ ಒಂದು ಬಾರಿ ಲೀನವಾದ ವೃತ್ತಿಯನ್ನು ಬೇರೆ ಕಡೆಯಲ್ಲಿ ಹರಿಸದೇ ಇರೋದೇ ಕೊನೆಯ ಹಂತ. ಉಪರತಿ ಅಂದರೆ ಒಂದೇ ಕಡೆ ಇರೋದು, ಬ್ರಹ್ಮನಲ್ಲೇ ಮನಸ್ಸನ್ನು ಲೀನವಾಗಿಸಿಕೊಂಡು ಅದೇ ಆಗೋದು, ಬ್ರಹ್ಮವೇ ಆಗೋದು. ಹೊರಗಡೆಯ ವೃತ್ತಿ ಇವನಲ್ಲಿ ಉಂಟಾಗದೇ ಇರೋದು. ಇದು ಉಪರತಿಯ ಫಲ. ಅಂದರೆ ನಮ್ಮಂತೆ ಬಾಹ್ಯ ವಸ್ತುಗಳನ್ನು ನೋಡಿದರೂ ಕೂಡ ಬಾಹ್ಯ ವಸ್ತುಗಳನ್ನು ಅವನು ನೋಡೋದಿಲ್ಲ, ಅಲ್ಲಿ ಬ್ರಹ್ಮನನ್ನೇ ನೋಡ್ತಾನೆ. ಮುಂದೆ ಉದಾಹರಣೆ ಕೊಡ್ತಾರೆ, ಸ್ವಪ್ನದಂತೆ ಈ ಪ್ರಪಂಚವನ್ನು ಅವನು ನೋಡ್ತಾನೆ ಅಂತ ಮುಂದೆ ಹೇಳ್ತಾರೆ. ಆ ಶ್ಲೋಕವನ್ನು ನೋಡೋಣ. ಅಂದರೆ ಆ ಜೀವನ್ಮುಕ್ತಿಯ ಫಲ ಹೇಗಿರುತ್ತೆ, ಜೀವನ್ಮುಕ್ತ ಹೇಗಿರ್ತಾನೆ ಅಂತ ಮುಂದೆ ಹೇಳ್ತಾರೆ. 426ನೇ ಶ್ಲೋಕ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಪದಗಳಿಂದ ಈ ಶ್ಲೋಕವನ್ನು ಶಂಕರರು ನಮಗೆ ಅನುಗ್ರಹಿಸಿದ್ದಾರೆ. ಬ್ರಹ್ಮಾಕಾರತಯ ಸದಾ ಸ್ಥಿತತಯ ನಿರ್ಮುಕ್ತ ಬಾಹ್ಯಾರ್ಥಧೀ
ಅನ್ಯಾವೇದಿತ ಭೋಗ್ಯ ಭೋಗ ಕಲನೋ ನಿದ್ರಾಲುವತ್ ಬಾಲವತ್ ಸ್ವಪ್ನಾಲೋಕಿತ ಲೋಕವತ್ ಜಗದಿದಂ ಪಶ್ಯನ್ ಕ್ವಚಿಲ್ಲಬ್ಧಧೀಃ ಆಸ್ತೆ ಕಶ್ಚಿದನಂತ ಪುಣ್ಯ ಫಲಭುಕ್ ಧನ್ಯಸ್ಯ ಮಾನ್ಯೋ ಭುವಿ. ಆ ಬ್ರಹ್ಮಾನಂದದಲ್ಲಿರುವಂಥ ಜೀವನ್ಮುಕ್ತರು ಹೇಗಿರ್ತಾರೆ, ಅವರ ಆನಂದ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅವರು ಹಾಗಿರ್ತಾರೆ, ಆದ್ದರಿಂದ ಅಂತಹ ಆನಂದ ಇದೆ, ನೀನು ಕೂಡ ಹಾಗಿರುವ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಜೀವನ್ಮುಕ್ತರ ಸ್ಥಿತಿಯನ್ನು ಶಂಕರರು ತಿಳಿಸ್ಕೊಡ್ತಾರೆ. ಈ ಒಂದು ಮಾತನ್ನು ಯಾವತ್ತೂ ಮರಿಬಾರದು. ಯಾವ ಮಾತು ಅಂದರೆ, ಯತ್ ಮುಕ್ತಸ್ಯ ಲಕ್ಷಣಂ ತತ್ ಸಾಧಕಸ್ಯ ಸಾಧನಾನಿ. ಯಾವುದು ಜೀವನ್ಮುಕ್ತನ ಲಕ್ಷಣವೋ ಅವುಗಳು ಸಾಧಕನಿಗೆ ಸಾಧನೆಗಳಾಗ್ತವೆ. ಆದ್ದರಿಂದ ಜೀವನ್ಮುಕ್ತರ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಬೇಕು. ಅವರು ಹೇಗೆ ಬದುಕಿದ್ರು, ಅವರು ಹೇಗೆ ಲೋಕ ವ್ಯವಹಾರವನ್ನು ಮಾಡ್ತಾ ಇದ್ದರು, ಅವರ ಆನಂದ ಯಾವ ರೀತಿಯಲ್ಲಿ ಇರ್ತಾ ಇತ್ತು, ಅವರು ಈ ಬ್ರಹ್ಮಾನಂದವನ್ನು ಹೇಗೆ ಅನುಭವಿಸ್ತಿದ್ರು ಅಂತ ಒಬ್ಬೊಬ್ಬರ ಚರಿತ್ರೆಯನ್ನು ನಾವು ತಿಳ್ಕೊಂಡ್ರೆ ಸಂಪೂರ್ಣವಾಗಿ ಅವರಂತೆ ಇರಲಿಕ್ಕೆ ಆಗದೇ ಇದ್ದರೂ ಕೂಡ ಆ ಪ್ರಯತ್ನವನ್ನು ಮಾಡ್ತಾ 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 ನಾವೂ ಕೂಡ ಆ ಸ್ಥಿತಿಗೆ ಹೋಗಿ ತಲುಪ್ತೇವೆ. ಇದೇ ಮಾತನ್ನು ಹಿಂದೆ ಹೇಳಿದರು, ಸತಿಸಕ್ತೋ ನರೋ ಯಾತಿ. ಒಂದು ಉದಾಹರಣೆ ಯಾವುದು? ಕೀಟಭ್ರಮರ ದೃಷ್ಟಾಂತ. ಕೀಟಕೋ ಭ್ರಮರಂ ಧ್ಯಾಯನ್ ಅಲೀಭಾವಂ ಪ್ರಾಪ್ಯತೆ. ಆ ಕೀಟ ದುಂಬಿಯನ್ನೇ ಚಿಂತಿಸಿ ಹೇಗೆ ದುಂಬಿಯಾಯಿತೋ ಹಾಗೆ ನೀನು ಜೀವನ್ಮುಕ್ತರ ಸ್ಥಿತಿಯನ್ನು ಚಿಂತಿಸಿ ನೀನೂ ಜೀವನ್ಮುಕ್ತನಾಗು ಎಂಬುದು ಈಗ ಮುಂದಿನ ಜೀವನ್ಮುಕ್ತರ ಯಾವ ಲಕ್ಷಣಗಳನ್ನು ಹೇಳ್ತಾರೋ ಅದರ ತಾತ್ಪರ್ಯ. ಆ ಹಿನ್ನೆಲೆಯಲ್ಲಿ ಮುಂದಿನ ಗ್ರಂಥ ಹೊರಡುತ್ತೆ. ನೋಡೋಣ. ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ. ಏನು? ಈ ಹಿಂದೆ ಹೇಳಿದಂತೆ ಲೀನ ವೃತ್ತಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಇವನ ಎಲ್ಲ ವೃತ್ತಿಯು ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವೂ ಲೀನವಾಗಿ ಬಿಟ್ಟಿದೆ ಬ್ರಹ್ಮನಲ್ಲಿ. ಇರುವಂತಹ ಅನುಭವ ಯಾವ ಅನುಭವ? ಅಹಂ ಬ್ರಹ್ಮಾಸ್ಮಿ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಸಚ್ಚಿದಾನಂದ ಸ್ವರೂಪನಾದ ನಾನು ಬ್ರಹ್ಮನಾಗಿದ್ದೇನೆ. ಯಾವ ಜೀವ ನಾನು ದೇಹಾದಿಗಳಲ್ಲಿ ಬುದ್ಧಿಯನ್ನು ಇಟ್ಟುಕೊಂಡು ಮೊದಲಿದ್ದನೋ ಅವನು ಜೀವನಲ್ಲ, ನಾನು ಪರಮಾತ್ಮ ಅಂತ ಯಾವ ಅನುಭವ ಇದೆಯೋ ಆ ಅನುಭವವನ್ನೇ ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ ಯಾವಾಗಲೂ ಇರುತ್ತೆ. ಏಕೆ ಯಾವಾಗಲೂ ಇರುತ್ತೆ ಅಂದರೆ ಆ ವಿಶೇಷಣ ಸಾಧನೆ ಮಾಡಬೇಕಿದ್ದರೆ ಸಮಾಧಿಯ ಹಂತದಲ್ಲಿ ಈ ಆನಂದ ಇರಬಹುದು, ಬ್ರಹ್ಮಾಕಾರವಾದ ಅನುಭವ. ಆದರೆ ಸಾಕ್ಷಾತ್ಕಾರವಾದಾಗ ಸದಾ ಆ ಅನುಭವ ಇರುತ್ತೆ. ಸಮಾಧಿಯಲ್ಲಿ ಏನಾಗುತ್ತೆ, ಆ ಸಮಾಧಿಯ ಅವಧಿಯಲ್ಲಿ ಮಾತ್ರ ಆ ಆಕಾರ ಇರುತ್ತೆ ಇವನ ಮನಸ್ಸು. ಹೊರಗಡೆ ಬಂದಾಗ ಬಾಹ್ಯವಾದ ವಿಚಾರಗಳಿರ್ತವೆ ಸಾಧಕನಿಗೆ. ಆದರೆ ಸಿದ್ಧನಾದವನಿಗೆ ಸದಾ ಸ್ಥಿತತೆಯ ಅಂತ ವಿಶೇಷಣ. ಒಂದು ಬಾರಿ ಜ್ಞಾನವಾದ ಮೇಲೆ ಅವನು ಸಮಾಧಿಲೇ ಇರಬೇಕು ಆ ಆನಂದಕ್ಕಾಗಿ ಅಂತಿಲ್ಲ. ಸಮಾಧಿಯನ್ನು ಬಿಟ್ಟು ಲೌಕಿಕವಾದಂತಹ ವ್ಯವಹಾರವನ್ನು ಮಾಡ್ತಾ ಇದ್ದಾಗಲೂ ಕೂಡ ಬ್ರಹ್ಮಾಕಾರತೆಯ ಸದಾ ಸ್ಥಿತತೆಯ. ಅದಕ್ಕೆ ಇನ್ನೊಂದು ವಿಶೇಷಣ, ನಿರ್ಮುಕ್ತ ಬಾಹ್ಯಾರ್ಥದೀಹಿ. ಬಾಹ್ಯಾರ್ಥಗಳು ಅಂದರೆ ಬಾಹ್ಯವಾದ ಲೌಕಿಕವಾದ ವ್ಯವಹಾರಗಳು. ಅಂದರೆ ನಾವು ಮಾಡುವಂತಹ ಅನ್ನಪಾನಾದಿಗಳ ಸೇವನೆಯೋ ಮಲಮೂತ್ರಾದಿಗಳ ವಿಸರ್ಜನೆಯೋ ಅಥವಾ ಇನ್ನು ಲೌಕಿಕವಾದ ಯಾವುದಾದರೂ ಉಪದೇಶ, ಶಿಷ್ಯರ ಅನುಗ್ರಹ, ಇದೆಲ್ಲವೂ ಕೂಡ ಅವರು ಬ್ರಹ್ಮಾಕಾರವಾಗಿ ಇದ್ದುಕೊಂಡೇ ಮಾಡ್ತಾರೆ, ಬೇರೆ ವೃತ್ತಿಯವರಲ್ಲಿ ಉಂಟಾಗೋದಿಲ್ಲ. ಹಾಗಾದರೆ ಒಂದು ಪ್ರಶ್ನೆ ಬರಬಹುದು, ಅವರು ನಿಮ್ಮಂತೆ ಊಟ ಮಾಡ್ತಾರೆ, ನೀರು ಕುಡಿತಾರೆ, ಮಲಮೂತ್ರಾದಿಗಳ ವಿಸರ್ಜನೆ ಮಾಡ್ತಾರೆ, ನಿದ್ದೆಯನ್ನು ಮಾಡ್ತಾರೆ, ಹೀಗೆಲ್ಲ ನಮ್ಮಂತೆ ಅವರು ಲೌಕಿಕ ವ್ಯವಹಾರವನ್ನು ಮಾಡ್ತಾ ಇರ್ತಾರಲ್ಲ ಅಂತ ಹೇಳಿದರೆ ಅದು ಅವರಿಗಾಗಿ ಅಲ್ಲ, ಅದು
ಶಿಷ್ಯರ ಅನುಗ್ರಹಕ್ಕಾಗಿ. ಅದನ್ನೇ ಹೇಳ್ತಾರೆ, ಅನ್ಯಾ ವೇದಿತ ಭೋಗ್ಯ ಭೋಗ ಕಲನೋ ನಿದ್ರಾಲುವತ್ ಬಾಲವತ್. ಎರಡು ಉದಾಹರಣೆಯನ್ನು ಕೊಡ್ತಾರೆ. ಅವರು ಅನ್ನಪಾನಾದಿಗಳನ್ನು ಬೇರೆಯವರ ಪ್ರೇರಣೆಯಿಂದ ಮಾಡ್ತಾ ಇರ್ತಾರೆ. ಅಂದರೆ ನಮಗೆ ಗುರುಗಳು ಬೇಕು, ಗುರುಗಳ ಸಶರೀರವಾಗಿ ಗುರುಗಳಿದ್ದರೆ ನಮಗಿನ್ನೂ ಅನುಗ್ರಹವಾಗತ್ತೆ ಅಂತ ಶಿಷ್ಯರು ತಿಳ್ಕೊಂಡು ಶಿಷ್ಯರು ಅವರಿಗೆ ಭೋಗವಾದಂತಹ ಅನ್ನಪಾನಾದಿಗಳನ್ನು ಕೊಡ್ತಾರೆ. ಶಿಷ್ಯರ ಅನುಗ್ರಹಕ್ಕಾಗಿ ಅವರು ಸ್ವೀಕಾರ ಮಾಡ್ತಾರೆ. ಅವರು ನಾನು ಅನ್ನಪಾನಾದಿಗಳನ್ನು ಮಾಡ್ತೇನೆ ಅಂತ ಸ್ವೀಕಾರ ಮಾಡ್ತಾ ಇರೋದಿಲ್ಲ. ಅದಕ್ಕೆ ಎರಡು ಉದಾಹರಣೆ, ನಿದ್ರಾಲುವತು ಬಾಲವತು. ಹೇಗೆ? ಬಾಲಕರಾದವರು ಅವರಿಗೆ ಅನ್ನ ಊಟ ಮಾಡಬೇಕು ಅಂತ ಮನಸ್ಸಿರೋದಿಲ್ಲ. ತಾಯಿಯಾದವಳು ಒತ್ತಾಯಪೂರ್ವಕವಾಗಿ ಬಾಯಿಗೆ ಅನ್ನವನ್ನು ಹಾಕ್ತಾಳೆ. ಆಗ ಅಂದರೆ ಅವರು ದೇಹಾಭಿಮಾನವನ್ನು ಇಟ್ಟುಕೊಂಡು ಶಿಶು ನನಗೆ ಹಸಿವಾಗ್ತಾ ಇದೆ, ನಾನು ಊಟ ಮಾಡಬೇಕು ಅಂತ ಅವಳು ಊಟ ಮಾಡ್ತಾ ಇರೋದಿಲ್ಲ. ಶಿಶು ತಾಯಿ ಬಾಯಿಯಲ್ಲಿ ಹಾಕಿದ ತುತ್ತನ್ನು ಹಾಗೆ ಒಳಗೆ ನುಂಗ್ತಾಳೆ. ಅದಕ್ಕೆ ಹೇಳಿದ್ದಾರೆ ಬಾಲವತು. ಅಂದರೆ ದೇಹಾಭಿಮಾನ ಇಲ್ಲದೆ ಮಕ್ಕಳು ತಾಯಿ ಕೊಟ್ಟಂಥ ಆಹಾರವನ್ನು ಹೇಗೆ ಹೊಟ್ಟೆ ಒಳಗೆ ಸ್ವೀಕಾರ ಮಾಡ್ತಾರೋ, ಸ್ವತಃಪ್ರೇರಿತವಾಗಿ ಮಾಡೋದಿಲ್ಲ, ಪರಪ್ರೇರಿತವಾಗಿ ಮಾಡೋದು. ತಾಯಿಯ ಪ್ರೇರಣೆಯಿಂದ ಮಗು ಊಟ ಮಾಡೋದು. ಇದನ್ನು ನಾವು ಅನುಭವದಲ್ಲಿ ನೋಡಿದ್ದೇವೆ. ಇನ್ನು ನಿದ್ರಾಲುವತ್ತು ಅಂತ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ನಿದ್ರಾಲುವತ್ತು ಅಂದರೆ ಏನು? ನಿದ್ದೆ ಮಾಡ್ತಾ ಇದ್ದಾಗ ಯಾವ ಒಂದು ಅನುಭವವೂ ಭೋಗ್ಯಾದಿಗಳು ಇರೋದಿಲ್ಲ. ಅದು ನಮಗೆ ಅನುಭವದಲ್ಲಿದೆ. ಅಂದರೆ ಅದು ಮುಂದೆ ಬರುತ್ತೆ ಕನಸು ಅಂತ. ಆ ಕನಸಿನಲ್ಲಿ ಇರುವಂಥ ಅನುಭವ ಭೋಗ್ಯ ವಸ್ತುಗಳು ಇರೋದಿಲ್ಲ. ಇಲ್ಲದೇ ಇದ್ದರೂ ಕೂಡ ಅದು ಅನುಭವಿಸಿದಂತೆ ನಮಗೆ ಕಾಣುತ್ತೆ. ಅಂದರೆ ಈ ಭೋಗ್ಯ ಭೋಗ ಕಲನು, ಭೋಗ್ಯವಾದಂತಹ ಊಟವನ್ನು, ಅನ್ನವನ್ನು, ನಿದ್ರೆಯನ್ನು ಒಳ್ಳೆ ಹಾಸಿಗೆ ಹಾಕ್ಕೊಂಡು ಜೀವನ ಮುಕ್ತರು ಮಲಗಿದ್ದಾರೆ ಅಂತ ಅಂದ್ಕೊಳ್ಳೋದು. ಆದರೆ ಅವರಿಗೆ ಯಾವುದೂ ಇರೋದಿಲ್ಲ. ಪರಪ್ರೇರಣೆಯಿಂದ ಹೇಗೆ ಮಗುವನ್ನು ಉದ್ದೇಶಿಸಿ ತಾಯಿ ಅನ್ನವನ್ನು ಕೊಡ್ತಾಳೋ ಹಾಗೆ ತನ್ನ ಶಿಷ್ಯರು ಮಾಡುವಂತಹ ಸೇವೆಯನ್ನು, ಶಿಷ್ಯರ ಕರ್ಮಗಳನ್ನು ಕಳೆಯಲಿಕ್ಕಾಗಿ, ಶಿಷ್ಯರ ಅನುಗ್ರಹಕ್ಕಾಗಿ ಅವರು ಹಾಗೆ ಮಾಡ್ತಾರೆ. ಅವರಿಗಾಗಿ ಅಲ್ಲ. ಏಕೆ? ದೇಹದಲ್ಲಿ ಅವರಿಗೆ ಅಭಿಮಾನವಿಲ್ಲ. ಈ ದೇಹವನ್ನು ಪೋಷಣೆ ಮಾಡಿಕೊಂಡು ಅವರಿಗೆ ಇರೋದಿಲ್ಲ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡಬಹುದು ಅದನ್ನು. ಆ ಪ್ರಾರಬ್ಧ ಕರ್ಮದಿಂದ ಈ ಶರೀರ ಇದೆ ಅಂತೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಅದರ ಮುಂದೆ ಹೇಳ್ತಾರೆ ಆ ಪ್ರಾರಬ್ಧವೂ ಕೂಡ ಅಲ್ಲಿ ಕೆಲಸ ಮಾಡೋದಿಲ್ಲ. ಏಕೆ? ಅದು ಅಜ್ಞಾನದ ಕಾರ್ಯ. ಅದನ್ನು ಮುಂದೆ ನೋಡೋಣ. ಈಗ ಇಲ್ಲಿಷ್ಟು ತಿಳ್ಕೊಳ್ಳೋಣ. ನಿದ್ರಾಲವತ್ ಬಾಲವತ್ತು. ಹೇಗೆ ಅಲ್ಲಿ ತನ್ನ ಶರೀರದ ಅಭಿಮಾನ ಇರೋದಿಲ್ಲ. ನಿದ್ರೆಯಲ್ಲಿ ಏನಿರುತ್ತೆ? ಶರೀರ ಇರೋದಿಲ್ಲ, ಭೋಗವನ್ನು ಅನುಭವಿಸ್ತಾ ಇದ್ದಂತೆ ಇರುತ್ತೆ. ಹಾಗಾದರೆ ಹೊರಗಡೆ ಕಣ್ಣು ಬಿಟ್ಟಿದ್ದಾಗ ಹೊರಗಡೆ ಪ್ರಪಂಚವನ್ನೆಲ್ಲ ಜೀವನ ಮುಕ್ತರು ನೋಡ್ತಾರಲ್ಲ, ಅವರು ನೋಡೋದು ಹೇಗೆ ನೋಡ್ತಾರೆ ಅಂದರೆ ಸ್ವಪ್ನಾಲೋಕಿತ ಲೋಕವಜ್ಜಗದಿದಂ. ಸ್ವಪ್ನದಂತೆ ಅವರು ನೋಡ್ತಾರೆ. ನಾವು ಇದನ್ನು ಸತ್ಯವಾಗಿ ನೋಡ್ತೇವೆ, ಅವರು ಸ್ವಪ್ನದಂತೆ ನೋಡ್ತಾರೆ. ನಾವು ನೋಡುವುದಕ್ಕೂ ಅವರು ನೋಡುವುದಕ್ಕೂ ಇರುವ ವ್ಯತ್ಯಾಸ, ನಾವು ಈ ವಸ್ತುಗಳಲ್ಲಿ ಸತ್ಯಬುದ್ಧಿಯನ್ನು ಇಟ್ಟುಕೊಂಡು ನೋಡ್ತೇವೆ, ಅವರು ಇಲ್ಲಿ ಮಿಥ್ಯಾಬುದ್ಧಿಯನ್ನು ಇಟ್ಟುಕೊಂಡು ನೋಡ್ತಾರೆ. ಈ ಎಲ್ಲ ವ್ಯವಹಾರವೂ ಮಿಥ್ಯಾ ಅಂತ ಅವರ ಮನಸ್ಸಿನಲ್ಲಿರುತ್ತೆ. ಹೇಗೆ? ಮರುಮರೀಚಿಕೆ ಉದಾಹರಣೆಯನ್ನು ಕೊಟ್ಟರು. ಒಂದು ಬಾರಿ ಮರಳಿನ ಗಾಡಿನಲ್ಲಿ ಹೋದಾಗ ನೀರನ್ನು ಹುಡುಕಿ ನೀರು ಸಿಗದೇ ಇದ್ದಾಗ ದೂರದಲ್ಲಿ ಇರೋದು ಅದು ಸತ್ಯವಲ್ಲ, ಕೇವಲ ತೋರುತ್ತೆ. ಅದು ನೀರಿನಂತೆ ತೋರುತ್ತೆ. ನೀರಿಲ್ಲ ಅಂತ ನಾವು ಮನಸ್ಸನ್ನು ದೃಢ ಮಾಡಿಕೊಳ್ತೇವೋ ಭ್ರಾಂತಿ ಸ್ಥಳದಲ್ಲಿ. ಹಾಗೆ ಬ್ರಹ್ಮಜ್ಞಾನವಾದ ಮೇಲೆ ಜ್ಞಾನಿಗಳು ಎಲ್ಲವನ್ನೂ ನಾವು ಹೇಗೆ ಭ್ರಾಂತವಾದಂಥ ವಸ್ತುವನ್ನು ನೋಡ್ತೇವೋ ಹಾಗೆ ನೋಡ್ತಾರೆ ಅಂತ. ಎಷ್ಟು ಬಾರಿ ಮರಳುಗಾಡಿನಲ್ಲಿ ಹೋದಾಗ ಮರುಮರೀಚಿಕೆ ಕಂಡರೂ ಕೂಡ ನೀರು ಅಂತ ನಮ್ಮ ಮನಸ್ಸಿಗೆ ಬರೋದಿಲ್ಲ, ಅದು ಮರುಮರೀಚಿಕೆಯಂತೆ ಬರುತ್ತೆ. ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ಹಾಗೆ ಬ್ರಹ್ಮಜ್ಞಾನಿಗಳಿಗೆ ಒಂದು ಬಾರಿ ಜ್ಞಾನವಾದ ಮೇಲೆ ಈ ಪ್ರಪಂಚ ಸತ್ಯವಾಗಿ ಕಾಣೋದೇ ಇಲ್ಲ, ಮಿಥ್ಯವಾಗೇ ಕಾಣುತ್ತೆ. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ತಜ್ಞಾಜ್ಞಯೋರ್ಯನ್ನು ಮೃಗ ತೃಷ್ಣಿಕಾದವು. ಅದಕ್ಕೆ ಆ ಉದಾಹರಣೆ ಕೊಟ್ಟಿದ್ದು. ಅಲ್ಲಿ ನೀರನ್ನು ನಾವು ಹೇಗೆ ನೋಡೋದಿಲ್ವೋ ಹಾಗೆ ಜೀವನ್ಮುಕ್ತನಾದವನು ಈ ಪ್ರಪಂಚದಲ್ಲಿ ಪ್ರಪಂಚವನ್ನು ನೋಡೋದಿಲ್ಲ. ಪಶ್ಯನ್ ಅಂದರೆ ಸ್ವಪ್ನವತ್ ಪಶ್ಯನ್ ಕ್ವಚಿಲ್ ಲಬ್ಧಧೀಹಿ ಆಸ್ತೆ
ಕಶ್ಚಿದನಂತ ಪುಣ್ಯ ಫಲಭುಕು ಧನ್ಯಸ್ಯ ಮಾನ್ಯೋ ಭುವಿ. ಇಂತಹ ಆನಂದದಲ್ಲಿ ಇರುವಂಥವನು ಮಾನ್ಯನು, ಅಂದರೆ ಎಲ್ಲರೂ ಅವನನ್ನು ಪೂಜಿಸಬೇಕು, ಎಲ್ಲರೂ ಅವನನ್ನು ಗೌರವಿಸಬೇಕು, ಅವನೇ ಧನ್ಯನು. ಇದರ ಬಗ್ಗೆ ನಾವು ಆರಂಭದಲ್ಲೇ ನೋಡಿದ್ದೇವೆ. ಬ್ರಹ್ಮಜ್ಞಾನವಾದಾಗ ಆ ಪುಣ್ಯದಿಂದ ಆ ತಾಯಿ ಕೂಡ ಕೃತಾರ್ಥಳಾಗ್ತಾಳೆ, ಜನನೀ ಕೃತಾರ್ಥ. ಆ ಶ್ಲೋಕಗಳನ್ನೆಲ್ಲ ನೋಡಿದ್ದೇವೆ. ಹಡೆದಂತಹ ತಾಯಿ ಧನ್ಯಳು, ಹಡೆದಂತಹ ಭೂಮಿ, ಅವನ ಕುಲ, ಅವನ ಗೋತ್ರ ಎಲ್ಲವೂ ಧನ್ಯ ಅಂತ ಗುರುಗಳು ಹೇಳಿದ್ದಾರೆ. ಏಕೆ? ಅಂತಹ ಶ್ರೇಷ್ಠವಾದಂಥದ್ದು ಈ ಬ್ರಹ್ಮಜ್ಞಾನ. ಮತ್ತು ಆರಂಭದಲ್ಲೇ ಒಂದು ಮಾತು ಹೇಳಿದ್ದಾರೆ, ಶತಕೋಟಿ ಜನ್ಮ ಪುಣ್ಯ ಸುಕೃತೈ ಪುಣ್ಯೈರ್ ವಿನಾ ನ ಲಭ್ಯತೆ. ಅದನ್ನೇ ಮುಂದೆ ಹೇಳ್ತಾರೆ, ಆಸ್ತೆ ಕಶ್ಚಿದನಂತ ಪುಣ್ಯ ಫಲಭುಕು. ಆ ರೀತಿಯ ಸುಖವನ್ನು ಅವನು ಅನುಭವಿಸಿದ್ದು ಹೇಗೆ? ಆ ಪುಣ್ಯ ಫಲವಿದ್ದಾಗ ಮಾತ್ರ ಅವನ ಚಿತ್ತ ಶುದ್ಧವಾಗಿ ಈ ಒಂದು ಪ್ರವೃತ್ತಿ ಉಂಟಾಗಿ ವೈರಾಗ್ಯ, ಬೋಧ, ಉಪರತಿ, ಅದರ ಫಲ ಬ್ರಹ್ಮಾನಂದ. ಪುಣ್ಯದಿಂದ ಮೋಕ್ಷ ಅಂತ ಅರ್ಥವಲ್ಲ, ಆ ಪುಣ್ಯ ಇದ್ದರೆ ಇವೆಲ್ಲ ಸಿದ್ಧವಾಗತ್ತೆ. ಅಂಥವನು ಪುಣ್ಯ ಫಲವನ್ನು ಅನುಭವಿಸುವಂಥವನು ಧನ್ಯನು, ಮಾನ್ಯನು ಅಂತ ಶಂಕರರು ಜೀವನ್ಮುಕ್ತರನ್ನು ಅತ್ಯಂತ ಚೆನ್ನಾಗಿ ಹೊಗಳಿ ಅವರ ಲಕ್ಷಣವನ್ನು ಮುಂದೆ ವಿವರಿಸ್ತಾರೆ. ಸ್ಥಿತಪ್ರಜ್ಞೋ ಯತಿರಯಂ ಯಸ್ ಸದಾನಂದಮಶ್ನುತೆ ಬ್ರಹ್ಮಣ್ಯೇವ ವಿಲೀನಾತ್ಮ ನಿರ್ವಿಕಾರೋ ವಿನಿಷ್ಕ್ರಿಯ. ಜೀವನ್ಮುಕ್ತರಿಗೆ ಇನ್ನೊಂದು ಹೆಸರು ಸ್ಥಿತಪ್ರಜ್ಞಾ. ಏನು ಇದಕ್ಕೆ ಸ್ಥಿತಪ್ರಜ್ಞಾ ಅಂತ ಹೆಸರು? ಅವನ ಪ್ರಜ್ಞೆಯು ಸ್ಥಿರವಾದಾಗ ಸ್ಥಿತಪ್ರಜ್ಞಾ ಅಂತ ಕರೀತಾರೆ. ಎಲ್ಲಿ ಸ್ಥಿರವಾಗೋದು? ಬ್ರಹ್ಮನಲ್ಲಿ ಸ್ಥಿರವಾಗೋದು, ಬ್ರಹ್ಮವೇ ಆಗೋದು ಅಂತ ಅರ್ಥ. ಬ್ರಹ್ಮವನ್ನು ಬಿಟ್ಟು ಬೇರೆಯ ಪ್ರಜ್ಞೆ ಯಾವನಿಗೆ ಇಲ್ಲವೋ ಅವನೇ ಸ್ಥಿತಪ್ರಜ್ಞಾ. ಸ್ಥಿತಪ್ರಜ್ಞೋ ಯತಿರಯಂ, ಇವನ ಹೆಸರೇನು? ಸ್ಥಿತಪ್ರಜ್ಞಾ ಅಂತ ಹೆಸರು. ಯಾವನು? ಅದನ್ನು ಹೇಳ್ತಾರೆ, ಬ್ರಹ್ಮಣ್ಯೇವ ವಿಲೀನಾತ್ಮ. ತನ್ನ ಆತ್ಮನನ್ನು ಬ್ರಹ್ಮದಲ್ಲಿ ವಿಲೀನವಾಗಿಸಿಕೊಂಡವನು ಸ್ಥಿತಪ್ರಜ್ಞ. ಯಹ ಯಾವಾತನು ಬ್ರಹ್ಮಣೀಯೇವ, ಬ್ರಹ್ಮನಲ್ಲೇ ವಿಲೀನಾತ್ಮ, ತನ್ನ ಆತ್ಮನನ್ನು ಅಂದರೆ ಅಂತಃಕರಣವನ್ನು ವಿಲೀನ ಮಾಡಿಕೊಂಡಿದ್ದಾನೋ. ಇನ್ನೊಂದು ವಿಶೇಷಣವಿದೆ, ನಿರ್ವಿಕಾರ ವಿನಿಷ್ಕ್ರಿಯ. ಏಕೆಂದರೆ ಯಾವ ವಿಕಾರವೂ ಉಂಟಾಗೋದಿಲ್ಲ. ಒಂದು ಬಾರಿ ಬ್ರಹ್ಮನಲ್ಲಿ ಇವನ ಅಂತಃಕರಣ ಲೀನವಾದಾಗ ಕಾಮ, ಸಂಕಲ್ಪ, ವಿಚಿಕಿತ್ಸಾ, ಶ್ರದ್ಧಾ, ಅಶ್ರದ್ಧಾ ಯಾವೆಲ್ಲ ವಿಕಾರಗಳಿದೆಯೋ ಆ ಯಾವ ವಿಕಾರವೂ ಇವನಿಗೆ ಆಗೋದಿಲ್ಲ. ಇನ್ನು ಕ್ರಿಯೆಗಳು ಅಂದರೆ ಬಯಕೆ, ಇಚ್ಛೆ, ಕಾಮ, ರಾಗ, ದ್ವೇಷ ಯಾವುದೂ ಇರೋದಿಲ್ಲ. ಸದಾ ಆನಂದಮಶ್ನುತೆ. ಏನಾಗ್ತಾನೆ? ಯಾವಾಗಲೂ ಬ್ರಹ್ಮಾನಂದದಲ್ಲೇ ಇರ್ತಾನೆ. ಅಶ್ನುತೆ ಅಂದರೆ ಬ್ರಹ್ಮಾನಂದವನ್ನು ಸವಿತಾನೆ. ಬ್ರಹ್ಮಾನಂದ ಸವಿಲಿಕ್ಕೆ ಅವನು ಮತ್ತೊಬ್ಬನಾಗಿರೋದಿಲ್ಲ, ಬ್ರಹ್ಮನೇ ಆಗಿರ್ತಾನೆ. ಆದ್ದರಿಂದ ಅವನಿಗೆ ಹೆಸರು ಸ್ಥಿತಪ್ರಜ್ಞ ಯತಿರಯಂ. ಸ್ಥಿತಪ್ರಜ್ಞ ಇವನು ಯತಿ ಅಂತ ಹೇಳಿಸ್ಕೊಡೋದು ಯಾವಾಗ? ಇವನ ಅಂತಃಕರಣ ಬ್ರಹ್ಮನಲ್ಲಿ ಲೀನವಾದಾಗ ಅವನ ಮನಸ್ಸು, ಅಂತಃಕರಣ ಯಾವ ವಿಕಾರವನ್ನು ಹೊಂದೋದಿಲ್ಲ, ಯಾವ ಕ್ರಿಯೆಯನ್ನೂ ಹೊಂದೋದಿಲ್ಲ, ಕೇವಲ ಆನಂದವನ್ನು ಅನುಭವಿಸ್ತಾನೆ ಅಂದರೂ ಕೂಡ ಆನಂದವಾಗೇ ಇರ್ತಾನೆ ಅಂತ ಅರ್ಥ. ನಮಗೆ ಗೊತ್ತಾಗಲಿ ಅಂತ ಆನಂದಂ ಅಶ್ನುತೆ, ಆನಂದವನ್ನು ತಿನ್ನುತ್ತಾನೆ, ಆನಂದದಲ್ಲೇ ಇರ್ತಾನೆ ಅಂತ ಅರ್ಥ. ಹೀಗೆ ಸ್ಥಿತಪ್ರಜ್ಞ ಅಂತ ಆ ಒಂದು ಹೆಸರು ಏಕೆ ಬಂತು ಅಂತ ಹೇಳಿ ಮುಂದೆ ಬ್ರಹ್ಮಾತ್ಮನೋ ಶೋಧಿತಯೋರೇಕಭಾವಾವಗಾಹಿನಿ ನಿರ್ವಿಕಲ್ಪಾ ಚ ಚಿನ್ಮಾತ್ರ ವೃತ್ತಿ ಪ್ರಜ್ಞೇತಿ ಕಥ್ಯತೆ ಸುಸ್ಥಿತಾಸೌ ಭವೇದ್ಯಸ್ಯ ಸ್ಥಿತಪ್ರಜ್ಞ ಸ ಉಚ್ಯತೆ. ಮತ್ತೆ ಅವನಿಗೆ ಸ್ಥಿತಪ್ರಜ್ಞ ಅಂತ ಏಕೆ ಕರೀತಾರೆ ಅಂತ ಹೇಳ್ತಾರೆ. ಅಂದರೆ ವಿವೇಕವನ್ನು ಹೊಂದಿದ್ದಾನೆ ಅಂತ. ಎಲ್ಲಿ ವಿವೇಕವನ್ನು ಹೊಂದಿದ್ದಾನೆ? ಶೋಧಿತಯೋಹೋ, ಶೋಧನ ಅಂದರೆ ವಿವೇಕ. ಇಲ್ಲಿಯವರೆಗೆ ನಾವು ಏನು ವಿವೇಕ ಚೂಡಾಮಣಿಯಲ್ಲಿ ಆತ್ಮ ಅನಾತ್ಮಗಳ ವಿವೇಕವನ್ನು ಮಾಡಿದ್ದೇವೋ ಆ ವಿವೇಕಕ್ಕೆ ಶೋಧನೆ ಅಂತ ಹೆಸರು. ಬ್ರಹ್ಮಾತ್ಮನೋಹೋ, ಪರಮಾತ್ಮ ಮತ್ತು ಜೀವಾತ್ಮರಲ್ಲಿ ಏಕಭಾವ ಅವಗಾಹಿನಿ, ಬೇರೆ ಎಲ್ಲ ಜೀವಬ್ರಹ್ಮ ಐಕ್ಯವನ್ನು ಅಂದುಕೊಂಡವನು. ಶೋಧಿತಯೋರೇಕಭಾವಾವಗಾಹಿನಿ ನಿರ್ವಿಕಲ್ಪಾ ಚ ಚಿನ್ಮಾತ್ರ.
ಅಂದರೆ ಹಿಂದೆ ಹೇಳಿದಂತೆ ಯಾವ ವಿಕಲ್ಪವೂ ಇಲ್ಲದೆ ಕೇವಲ ಚಿತ್ಸ್ವರೂಪವಾಗಿ ಚೈತನ್ಯ ಸ್ವರೂಪವಾದ ವೃತ್ತಿಯನ್ನು ವೃತ್ತಿ ಪ್ರಜ್ಞೇತಿ ಕಥ್ಯತೆ. ವೃತ್ತಿಪ್ರಜ್ಞಾ ಅಂದರೆ ಏನರ್ಥ? ಸ್ಥಿತಪ್ರಜ್ಞಾ ಅಂದರೆ ಏನರ್ಥ? ಅವನ ಮನಸ್ಸು ಸದಾ ಬ್ರಹ್ಮದಲ್ಲಿ ಬ್ರಹ್ಮಾನಂದದಲ್ಲಿ ಸ್ಥಿರವಾಗಿದೆ. ಸುಸ್ಥಿತಾಸವು ಸುಸ್ಥಿತ ಅಂದರೆ ಚೆನ್ನಾಗಿ ಇಡಲ್ಪಟ್ಟಿದೆ ಬ್ರಹ್ಮದಲ್ಲಿ. ಅವನಿಗೆ ಭವೇದ್ಯಸ್ಯ ಯಾವನು ಅಂಥವನೋ ಅಂಥವನಿಗೆ ಸ್ಥಿತಪ್ರಜ್ಞಸ್ಸ ಉಚ್ಯತೆ. ಸ್ಥಿತಪ್ರಜ್ಞಾ ಅಂತ ಅವನನ್ನು ಕರೀತಾರೆ. ಏಕೆಂದರೆ ನಾವು ಸ್ಥಿತಪ್ರಜ್ಞಾ ಅಂತ ಎಷ್ಟೋ ಬಾರಿ ಕೇಳ್ತಾ ಇರ್ತೇವೆ ವೇದಾಂತದಲ್ಲಿ. ಆದರೆ ಆ ಸ್ಥಿತಪ್ರಜ್ಞನ ಲಕ್ಷಣ ಅಥವಾ ಅವನ ವ್ಯುತ್ಪತ್ತಿ ಹೇಗೆ ಅಂತ ಗೊತ್ತಿರೋದಿಲ್ಲ. ಅಂದರೆ ಬ್ರಹ್ಮಾತ್ಮನನ್ನು ಸರಿಯಾಗಿ ವಿಚಾರ ಮಾಡಿ ಜೀವಾತ್ಮೈಕ್ಯವನ್ನು ಅನುಭವಿಸುವವನು ಸ್ಥಿತಪ್ರಜ್ಞಾ. ಮುಂದೆ ಯಸ್ಯ ಸ್ಥಿತ ಭವೇತ್ ಪ್ರಜ್ಞಾ ಯಸ್ಯಾನಂದೋ ನಿರಂತರಃ ಪ್ರಪಂಚೋ ವಿಸ್ಮೃತ ಪ್ರಾಯಃ ಸ ಜೀವನ್ ಮುಕ್ತ ಇಷ್ಯತೆ. ಇನ್ನು ಮುಂದೆ ಎಲ್ಲ ಶ್ಲೋಕಗಳಲ್ಲೂ ಕೂಡ ಕೊನೆಯ ಪಾದ ಸ ಜೀವನ್ಮುಕ್ತ ಇಷ್ಯತೆ ಅಂತ ಬರುತ್ತೆ. ಅವನು ಜೀವನ್ಮುಕ್ತ ಎಂಬುದಾಗಿ ಹೇಳಲ್ಪಡುತ್ತಾನೆ. ಯಾವನು? ಯಸ್ಯ ಸ್ಥಿತ ಭವೇತ್ ಪ್ರಜ್ಞಾ. ಯಾವಾತನ ಪ್ರಜ್ಞೆಯು ಅಂದರೆ ವೃತ್ತಿ ಯಾವಾಗಲೂ ಸ್ಥಿತವಾಗಿರುತ್ತೋ ಬ್ರಹ್ಮನಲ್ಲಿ ಇರುತ್ತೋ. ಇನ್ನು ಯಸ್ಯಾನಂದೋ ನಿರಂತರ ಯಾವನ ಆನಂದ ನಿರಂತರವಾಗಿ ಒಂದೇ ರೀತಿಯಲ್ಲಿರುತ್ತೋ ಅವನು ಜೀವನ್ಮುಕ್ತ. ಅಂದರೆ ಜೀವನ್ಮುಕ್ತನ ಒಂದೊಂದು ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಈ ಲಕ್ಷಣಗಳನ್ನು ನಾವು ಬೆಳೆಸಿಕೊಳ್ಳಲು ಪ್ರಯತ್ನಿಸಬೇಕು. ಸ್ಥಿತಪ್ರಜ್ಞಾ, ನಮ್ಮ ಮನಸ್ಸು ಸ್ಥಿರವಾಗಬೇಕು ಬ್ರಹ್ಮದಲ್ಲಿ. ಆನಂದ, ಈ ಲೌಕಿಕವಾದ ಆನಂದ ನಿತ್ಯಾನಂದವಲ್ಲ, ಸ್ವಲ್ಪ ಸಮಯದಲ್ಲಿದ್ದು ಮಾಯವಾಗುವಂಥದ್ದು. ಆದರೆ ಅವನ ಆನಂದ ನಿರಂತರ ಯಾವಾಗಲೂ ಇರುತ್ತೆ. ಅವನು ಪ್ರಪಂಚವನ್ನೇ ಮರೆತು ಬಿಡ್ತಾನೆ. ಪ್ರಪಂಚೋ ವಿಸ್ಮೃತ ಪ್ರಾಯ ಇರೋದೇ ಗೊತ್ತಾಗೋದಿಲ್ಲ ಅಂತ. ಹೇಗೆ? ಕನಸಿನಲ್ಲಿ ಕಾಣುವಂಥ ಪ್ರಪಂಚ ಇರುತ್ತೋ? ಇರೋದಿಲ್ಲ. ಹಾಗೆ ಈ ಪ್ರಪಂಚವನ್ನು ಕನಸಿನಂತೆ ಕಾಣ್ತಾನೆ. ಅಥವಾ ಈ ಪ್ರಪಂಚವನ್ನು ಕಾಣೋದೇ ಇಲ್ಲ, ಬ್ರಹ್ಮವನ್ನು ಮಾತ್ರ ಕಾಣ್ತಾನೆ. ಹೇಗೆ ಹಗ್ಗವನ್ನು ಕಂಡ ಮೇಲೆ ನಾವು ಹಾವನ್ನು ಕಾಣೋದೇ ಇಲ್ಲವೋ, ಹಾಗೆ ಬ್ರಹ್ಮವನ್ನು ಕಂಡ ಮೇಲೆ ಪ್ರಪಂಚವನ್ನು ಕಾಣೋದೇ ಇಲ್ಲ ಅವನು. ಒಂದು ಬಾರಿ ಹಗ್ಗ ಕಾಣ್ತು ಅಂದರೆ ಮತ್ತಲ್ಲಿ ಹಾವು ಹೇಗೆ ಕಾಣುತ್ತೆ? ಕಾಣೋದಿಲ್ಲ ತಾನೆ. ಹಾಗೆ ಒಂದು ಬಾರಿ ಪ್ರಪಂಚವನ್ನು ಬ್ರಹ್ಮವಾಗಿ ನೋಡಿದ ಮೇಲೆ ಮತ್ತೆ ಪ್ರಪಂಚವನ್ನು ಪ್ರಪಂಚವಾಗಿ ಹೇಗೆ ನೋಡೋದು? ಬ್ರಹ್ಮವಾಗಿ ನೋಡಬೇಕು. ಅದನ್ನೇ ಹೇಳ್ತಾರೆ ಮುಂದೆ. ಲೀನ ಧೀರಪಿ ಜಾಗರ್ತಿ ಯೋ ಜಾಗ್ರದ್ಧರ್ಮವರ್ಜಿತ ಬೋಧೋ ನಿರ್ವಾಸನೋ ಯಸ್ಯ ಸ ಜೀವನ್ ಮುಕ್ತ ಇಷ್ಯತೆ. ಯಹ ಅಂದರೆ ಯಾವಾತನು, ಅಂದರೆ ಜೀವನ್ಮುಕ್ತನು, ಲೀನಧೀಹಿ ಅಪಿ ತನ್ನ ಎಲ್ಲ ಬುದ್ಧಿಯನ್ನು ಬ್ರಹ್ಮದಲ್ಲಿ ತನ್ನ ಆತ್ಮವಸ್ತುವನ್ನಲ್ಲಿ ಲಯ ಮಾಡಿಕೊಂಡು ಜಾಗ್ರದ್ಧರ್ಮ ವರ್ಜಿತ. ಜಾಗ್ರದ್ಧರ್ಮ ಅಂದ್ರೇನು? ಇಂದ್ರಿಯಾರ್ಥಗಳ ಸನ್ನಿಕರ್ಷ. ನಮ್ಮ ಇಂದ್ರಿಯದಿಂದ ಇದನ್ನು ನೋಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಳೋದು ಜಾಗೃತ ಅವಸ್ಥೆ. ಅಲ್ಲಿ ಅವನು ಜಾಗೃತೆಯಾಗಿರ್ತಾನೆ. ಈ ಮಾತು ಭಗವದ್ಗೀತೆಯಲ್ಲೂ ಬರುತ್ತೆ. ಯಾ ನಿಶಾ ಸರ್ವಭೂತಾನಾಂ. ಅಲ್ಲಿ ತುಂಬ ವಿಚಾರ ಇದೆ. ನಮ್ಮ ರಾತ್ರಿ ಅವನಿಗೆ ಹಗಲಾಗಿರುತ್ತೆ ಅಂತ. ಅದರ ವಿಚಾರ ಇಲ್ಲಿ ಮಾಡೋದಿಲ್ಲ, ಏಕೆಂದರೆ ಅದು ತುಂಬ ಜಟಿಲವಾಗಿದೆ, ತುಂಬ ವಿಸ್ತಾರ ಮಾಡಬೇಕಾಗತ್ತೆ. ಜಾಗ್ರದ್ಧರ್ಮ ವರ್ಜಿತ ಬೋಧೋ ನಿರ್ವಾಸನೋ ಯಸ್ಯ. ಅಂದರೆ ಇಲ್ಲಿ ಒಂದು ವಾಕ್ಯ ಇದೆ, ಜಾಗರ್ತಿ ಜಾಗ್ರದ್ಧರ್ಮ ವರ್ಜಿತ ಅಂತ. ಜಾಗರ್ತಿ ಅಂದರೆ ಏನರ್ಥ ಅಂದರೆ ನಮ್ಮಂತೆ ಅವನು ಪ್ರಪಂಚ ನೋಡೋದಿಲ್ಲ. ಲೀನಧೀರಪಿ ಜಾಗರ್ತಿ, ನಮ್ಮಂತೆ ನೋಡೋದಿಲ್ಲ ಅಂದರೆ ಏನರ್ಥ? ಬ್ರಹ್ಮವನ್ನಾಗಿ ನೋಡ್ತಾನೆ, ಬ್ರಹ್ಮನನ್ನೇ ನೋಡ್ತಾನೆ. ಜಾಗ್ರದ್ಧರ್ಮ ವರ್ಜಿತ ಅಂದರೆ ನಮ್ಮಂತೆ ನೋಡೋದಿಲ್ಲ ಅಂತ ಅರ್ಥ. ನಮ್ಮಂತೆ ಪ್ರಪಂಚವನ್ನು ನೋಡೋದಿಲ್ಲ, ಪ್ರಪಂಚದಲ್ಲಿ ಪ್ರಪಂಚವನ್ನು ಬ್ರಹ್ಮವಾಗಿ ನೋಡ್ತಾನೆ. ಅವನಿಗೆ ಆ ಬೋಧವಾದ್ದರಿಂದ ವಾಸನೆಗಳೆಲ್ಲ ಲಯವಾಗಿರುತ್ತೆ. ಅಂದರೆ ವಾಸನೆ ಅಂದ್ರೇನು? ಆ ಸಂಸ್ಕಾರ, ಯಾವ ಸಂಸ್ಕಾರವೂ ಇರೋದಿಲ್ಲ. ಬೋಧೋ ನಿರ್ವಾಸನೋ ಯಸ್ಯ, ನಿರ್ವಾಸನೆಯ ಬೋಧ ಅವನಲ್ಲಿದೆ, ನಮ್ಮಲ್ಲಿ ಆ ವಾಸನೆಯ ಬೋಧವಿದೆ. ವ್ಯತ್ಯಾಸವಿಷ್ಟೇ. ನಾವು ಈ ಪ್ರಪಂಚವನ್ನು ಹೇಗೆ ನೋಡ್ತೇವೋ ಹಾಗೆ ಅವನು ನೋಡೋದಿಲ್ಲ. ಆ ವಿಷಯದಲ್ಲಿ ಎಚ್ಚರವಾಗಿರ್ತಾನೆ. ಎಚ್ಚರವಾಗಿರ್ತಾನೆ ಅಂದ್ರೇನು?
ನಾವು ಅಜ್ಞಾನದಿಂದ ಪ್ರಪಂಚವನ್ನು ನೋಡ್ತೇವೆ, ಅವನು ಜ್ಞಾನದಿಂದ ಬ್ರಹ್ಮವನ್ನು ನೋಡ್ತಾನೆ. ಇಷ್ಟು ಇದರ ಅರ್ಥ. ಮುಂದೆ ಅವನು ಹೇಗಿರ್ತಾನೆ ಅಂದರೆ, ಶಾಂತ ಸಂಸಾರ ಕಲನಃ ಕಲಾವಾನಪಿ ನಿಷ್ಕಲಃ ಯಸ್ಸ ಚಿತ್ತೋಪಿ ನಿಶ್ಚಿತ್ತಃ ಸ ಜೀವನ್ ಮುಕ್ತ ಇಷ್ಯತೆ. ಸಂಸಾರದಿಂದ ದಾಟಿದ್ದಾನೆ ಅಂದರೆ ಏನರ್ಥ? ಸಂಸಾರ ಅವನಲ್ಲಿ ಇಲ್ಲ. ಸಂಸಾರ ಇಲ್ಲ ಅಂದರೆ ಏನರ್ಥ? ದೇಹಾದಿಗಳಲ್ಲಿ ಅಹಂಭಾವ ಇಲ್ಲ ಅಂತ ಅರ್ಥ. ಸಂಸಾರ ಅಂದರೆ ಬೇರೆ ಏನಲ್ಲ, ಹೆಂಡತಿ ಮಕ್ಕಳ ಸಂಸಾರವಲ್ಲ. ದೇಹಾದಿಗಳಲ್ಲಿರುವ ಅಹಂಭಾವವೇ ಸಂಸಾರ. ಯಾವಾತನು ಶಾಂತ ಸಂಸಾರ ಕಲನಃ, ಆ ಸಂಸಾರದ ತರಂಗಗಳಿಂದ ಶಾಂತನಾಗಿದ್ದಾನೋ. ಇನ್ನು ಕಲಾವಾನಪಿ ಅಂದರೆ ಅವಯವಗಳು ಇದ್ದರೂ ಕೂಡ ನಿಷ್ಕಲಹ ಅಂದರೆ ದೇಹಾದಿಗಳು ಇವೆ, ಅವಯವಗಳು ಅಂದರೆ ಸಂಸಾರಕ್ಕೆ ಕಾರಣವಾದ ದೇಹಾದಿಗಳು ಇದೆ. ಆದರೆ ಕಲಾವಾನಪಿ ದೇಹಾದಿಗಳಿದ್ದರೂ ಕೂಡ ದೇಹಾದಿಗಳಲ್ಲಿ ಅಭಿಮಾನವನ್ನು ಇಟ್ಕೊಳ್ಳದೆ ಇರೋದರಿಂದ ಕಲಾವಾನಪಿ ನಿಷ್ಕಲಹ. ಮುಂದೆ ಸಚ್ಚಿತ್ತೋಪಿ ನಿಶ್ಚಿತ್ತ, ಮನಸ್ಸು ಅವನಲ್ಲಿ ಇಲ್ವಾ ಅಂದರೆ ಮನಸ್ಸಿದೆ, ಆದರೆ ಮನಸ್ಸು ನಮ್ಮಂತೆ ಮನಸ್ಸಾಗಿಲ್ಲ, ಬ್ರಹ್ಮವಾಗಿ ಇದೆ. ಅವನಲ್ಲೂ ಕೂಡ ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ಕೋಶಗಳಿರ್ತಾವೆ. ಆದರೆ ನಮ್ಮಂತೆ ಆ ಕೋಶಗಳಲ್ಲಿ ಅಭಿಮಾನ ಇಲ್ಲ. ಮನಸ್ಸಿದ್ರೂ ಕೂಡ ಮನಸ್ಸು ಬ್ರಹ್ಮವಾಗಿ ಕೆಲಸ ಮಾಡುತ್ತೆ. ಸಚಿತ್ತೋಪಿ ನಿಶ್ಚಿತ್ತ, ಮನಸ್ಸಿದ್ರೂ ಮನಸ್ಸಿಲ್ಲದೆ ಇರುವಂಥವನೇ ಯಾರಿರ್ತಾರೋ ಅವರೇ ಜೀವನ್ಮುಕ್ತರು. ಮುಂದೆ ಈ ಶರೀರ ಹೇಗಿದ್ದರೆ ಅವನು ಹೇಗಿರ್ತಾನೆ? ವರ್ತಮಾನೇಪಿ ದೇಹೇಸ್ಮಿನ್ ಛಾಯಾವದನು ವರ್ತಿನಿ ಅಹಂ ತಾಂ ಮಮತಾ ಭಾವೋ ಜೀವನ್ಮುಕ್ತಸ್ಯ ಲಕ್ಷಣಂ. ಈ ಶರೀರವನ್ನು ಹೇಗೆ ನೋಡ್ತಾನೆ? ಹೇಗೆ ನಾವು ನಮ್ಮ ನೆರಳನ್ನು ನೋಡಿ ಇದು ನಮ್ಮ ನೆರಳು, ಇದು ನಾನಲ್ಲ ಅಂತ ಅಂದ್ಕೊಳ್ತೇವೆ. ಹೇಗೆ ನಮ್ಮ ನೆರಳಿನಲ್ಲಿ ಇದು ನಾನಲ್ಲ, ನನ್ನ ನೆರಳು ಅಂತ ಅಂದ್ಕೊಳ್ತೇವೆ. ಹಾಗೆ ಈ ಶರೀರವನ್ನು ನೋಡ್ತಾ ಈ ಶರೀರ ನಾನಲ್ಲ ಅಂತ ಅವನು ಅಂದ್ಕೊಳ್ತಾನೆ. ಛಾಯಾವದನು ವರ್ತಿನಿ, ಹೇಗೆ ನೆರಳು ನನ್ನ ಜೊತೆಗೆ, ನಾನು ಎಲ್ಲಿ ಹೋದರೂ ನೆರಳು ನನ್ನ ಜೊತೆಗೆ ಬರುತ್ತೋ ಹಾಗೆ ಈ ಶರೀರ ನನ್ನ ಜೊತೆಗೆ ಇದೆ ಅಷ್ಟೇ. ವರ್ತಮಾನೇಪಿ ದೇಹಸ್ಮಿನ್, ಈ ಶರೀರ ಇದ್ದರೂ ಕೂಡ ಈ ಶರೀರವನ್ನು ತನ್ನ ನೆರಳಿನಂತೆ ನೋಡ್ತಾನೆ. ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದದು. ಅಹಂತಾಂ ಮಮತಾ ಭಾವೋ, ಅಹಂಭಾವ ಮಮಕಾರ ಇದ್ದರೂ ಕೂಡ ಇರೋದಿಲ್ಲ. ಹೇಗೆ ನನ್ನ ನೆರಳು ಅಂತ ಭೇದವನ್ನು ಅನುಭವಿಸ್ತೇವೆ, ಹಾಗೆ ಇವನು ಈ ಶರೀರಾದಿಗಳಲ್ಲಿ ಬುದ್ಧಿಯನ್ನು ಇಟ್ಕೊಳ್ಳೋದಿಲ್ಲ, ಆ ಶರೀರಾದಿಗಳನ್ನು ತನಗಿಂತ ಭಿನ್ನವಾಗಿ ನೋಡ್ತಾನೆ. ಇನ್ನು ಅವನ 3 ಕಾಲಗಳು ಹೇಗಿರ್ತವೆ? 3 ಕಾಲ ಅಂದ್ರೇನು? ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ನಮಗೆ ಈ 3 ಬೇರೆ ಬೇರೆಯಾಗಿ ನಾವು ಅನುಭವಿಸ್ತೇವೆ. ಅವನು ಹೇಗೆ ಅನುಭವಿಸ್ತಾನೆ? ಅತೀತ ಅನುಸಂಧಾನಂ ಭವಿಷ್ಯದ ವಿಚಾರಣಂ ಔದಾಸೀನ್ಯಮಪಿ ಪ್ರಾಪ್ತೆ ಜೀವನ್ಮುಕ್ತಸ್ಯ ಲಕ್ಷಣಂ. ನಿಜವಾಗಿ ಜೀವನ್ಮುಕ್ತ ಅಂತ ನಮಗೆ ಗೊತ್ತಾಗೋದು ಹೇಗೆ? ನಾವೇನು ಮಾಡ್ತೇವೆ? ನಿನ್ನೆ ಆಗಿದ್ದೋ ಅಥವಾ ನಾವು ಬಾಲ್ಯದಲ್ಲಾಗಿದ್ದೋ ಮತ್ತೆ ಮತ್ತೆ ಭೂತಕಾಲವನ್ನು ಸ್ಮರಿಸಿ ಮತ್ತೆ ನಮ್ಮ ಸಂತೋಷವನ್ನು ಮರಿಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇವನಿಗೆ ಭೂತಕಾಲದ ಚಿಂತೆಯೇ ಇಲ್ಲ, ಕಾಲದ ಪರಿಮಿತಿಯೂ ಇರೋದಿಲ್ಲ. ಇನ್ನು ಭವಿಷ್ಯದ ವಿಚಾರಣಂ, ನಾವು ಭವಿಷ್ಯದ ಕುರಿತಾಗಿ ಯೋಚನೆ ಮಾಡ್ತೇವೆ. ಏಕೆ? ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಇಟ್ಕೊಂಡು ಈ ದೇಹಕ್ಕೆ ಮುಂದೆ ಏನಾದರೂ ಒಂದು ಅನುಕೂಲ ಆಗಬೇಕು, ಇನ್ನೇನೋ ಮಾಡಬೇಕು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಅಂತೆಲ್ಲ ನಾವು ಭವಿಷ್ಯವನ್ನು ಚಿಂತನೆ ಮಾಡ್ತೇವೆ. ಆದರೆ ಅವನಿಗೆ ಈ ಶರೀರದಲ್ಲೇ ಅಭಿಮಾನ ಇಲ್ಲದೆ ಇರೋದರಿಂದ ಭವಿಷ್ಯದ ಚಿಂತನೆ ಏಕಿರುತ್ತೆ? ಭವಿಷ್ಯದ ಅವಿಚಾರಣಂ, ವಿಚಾರವೇ ಇರೋದಿಲ್ಲ ಅವನಿಗೆ. ಇನ್ನೊಂದಿದೆ ಪ್ರಾಪ್ತೇ ಅಪಿ, ಪ್ರಾಪ್ತೆ ಅಂದರೆ ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲೂ ಕೂಡ ಹಾಗೆ ಇರ್ತಾನೆ. ಹೇಗಿರ್ತಾನೆ? ಔದಾಸೀನ್ಯಂ, ಆಗಲಿ ಆಗದೆ ಹೋಗಲಿ ಏನೂ ಅವನಿಗೆ ಬದಲಾವಣೆ ಆಗೋದಿಲ್ಲ. ಇದು ಜೀವನ್ಮುಕ್ತರ ಲಕ್ಷಣ. ಮುಂದೆ ಗುಣದೋಷ ವಿಶಿಷ್ಟೇಸ್ಮಿನ್ ಸ್ವಭಾವೇನ ವಿಲಕ್ಷಣೆ ಸರ್ವತ್ರ ಸಮದರ್ಶಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣಂ. ಇದು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದು. ಗುಣ ದೋಷ ಈ ಎಲ್ಲ ಇರೋದು ಎಲ್ಲಿ? ಈ ಪ್ರಪಂಚದಲ್ಲಿ. ಆದರೆ ಅವನು ಅಂದ್ಕೊಳ್ತಾನೆ ಸ್ವಭಾವತಃ ಆತ್ಮನಿಗೆ ಯಾವ ಗುಣ ಇಲ್ಲ, ಯಾವ ದೋಷ ಇಲ್ಲ, ಯಾವ ವಿಶೇಷಣ ಇಲ್ಲ. ಸ್ವಭಾವೇನ ವಿಲಕ್ಷಣೆ, ನಿಜವಾಗಿ ಆತ್ಮನಿಗೆ ಯಾವುದೂ ಇಲ್ಲದೆ ಇರುವಾಗ
ಈ ಗುಣವನ್ನು ದೋಷವನ್ನು ನಾನು ಹೇಗೆ ಅನುಭವಿಸ್ತೇನೆ? ಅನುಭವಿಸೋದಿಲ್ಲ. ಏನು ಮಾಡ್ತಾನಾಗಿದ್ದರೆ ಸರ್ವತ್ರ ಸಮದರ್ಶಿತ್ವಂ, ಎಲ್ಲ ಕಡೆಯೂ ಒಂದನ್ನು ನೋಡ್ತಾನೆ. ಸಮದರ್ಶಿತ್ವ ಅಂದ್ರೇನು? ಒಂದನ್ನು ನೋಡೋದು, ಒಂದಾಗಿ ನೋಡೋದು, ಬ್ರಹ್ಮನಾಗಿ ಬ್ರಹ್ಮವನ್ನು ನೋಡೋದು. ಅವನು ಜೀವನ್ಮುಕ್ತನಾಗ್ತಾನೆ. ಏಕೆ? ಪಂಡಿತ ಸಮದರ್ಶಿನಃ ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಆತ್ಮಜ್ಞಾನಿಗಳು ಎಲ್ಲವನ್ನೂ ಎಲ್ಲ ಕಡೆಯಲ್ಲೂ ಯಾವಾಗಲೂ ಆ ಬ್ರಹ್ಮನನ್ನೇ ನೋಡ್ತಾರೆ. ಇನ್ನು ಇಷ್ಟಾನಿಷ್ಟಾರ್ಥ ಸಂಪ್ರಾಪ್ತೌ ಸಮದರ್ಶಿತಯಾತ್ಮನಿ ಉಭಯತ್ರ ವಿಕಾರಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣಂ. ಅವನಿಗೆ ಇಷ್ಟವಾದಂಥದ್ದು ಯಾವುದಾದ್ರೂ ಇದೆಯಾ? ಏಕಿಲ್ಲ? ಬಯಕೆಯೇ ಇಲ್ಲ. ಬಯಕೆ ಇದ್ದವನಿಗೆ ಇದು ಇಷ್ಟ, ಇದು ಅನಿಷ್ಟ ಅಂತಿರೋದು. ಇಷ್ಟ ಅನಿಷ್ಟ ಸಂಪ್ರಾಪ್ತವು. ಹಾಗಾದರೆ ನಮ್ಮ ದೃಷ್ಟಿಯಲ್ಲಿ ಏನಾದರೂ ಇಷ್ಟ ಅವನಿಗೆ ಆಯಿತು ಅಂದರೆ ಅದು ಅವನಿಗಿಷ್ಟ ಅಂತಲ್ಲ, ನಾವು ಅಂದ್ಕೊಳ್ತೇವೆ ಓ ಇಷ್ಟ ಅಂತ. ಅನಿಷ್ಟ ನಿವೃತ್ತಿ ಅದು ಅವನಲ್ಲಿಲ್ಲ. ಇದೆಲ್ಲ ನಮ್ಮ ದೃಷ್ಟಿಯಲ್ಲಿ. ಅವನಿಗೆ ಹೇಗಿರುತ್ತೆ? ಮುಂದೆ ಅದನ್ನೇ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲೇ. ಅವನಿಗೆ ಸನ್ಮಾನ ಮಾಡಿದರೂ ಒಂದೇ, ಅವಮಾನ ಮಾಡಿದರೂ ಒಂದೇ. ಅವನ ದೇಹಕ್ಕೆ, ದೇಹದಲ್ಲಿ ಆತ್ಮಬುದ್ಧಿ ಇಲ್ಲದೇ ಇರುವವನಿಗೆ ದೇಹಕ್ಕೆ ಆದಂಥ ಇಷ್ಟ ಅನಿಷ್ಟಗಳಿಂದ ಅವನಿಗಾಗೋದೇನಿದೆ? ಉಭಯತ್ರ ವಿಕಾರಿತ್ವಂ, ಇಷ್ಟದಲ್ಲೂ ಸಂತೋಷ ಇಲ್ಲ, ಅನಿಷ್ಟದಲ್ಲೂ ದುಃಖ ಇಲ್ಲ. ಅಂಥವನೇ ಜೀವನ್ಮುಕ್ತ. ಬ್ರಹ್ಮಾನಂದರಸಸ್ವಾದ ಆಸಕ್ತ ಚಿತ್ತತಯಾಯತೆ ಅಂತರ್ಬಹಿರವಿಜ್ಞಾನಂ ಜೀವನ್ಮುಕ್ತಸ್ಯ ಲಕ್ಷಣಂ. ಯಾವ ಆನಂದದಲ್ಲಿರ್ತಾನೆ ಅವನು? ಬ್ರಹ್ಮಾನಂದ ಎಂಬಂತಹ ರಸವನ್ನು ಕುಡಿತಾ ಇರ್ತಾನೆ, ಅದರಲ್ಲೇ ಇರ್ತಾನೆ. ಅಂಥವನು ಬ್ರಹ್ಮಾನಂದ ರಸಾಸ್ವಾದನಾಗಿ ಆಸಕ್ತನಾಗಿ ಚಿತ್ತಯ ಯತೇಹೆ, ಅಂಥವನಿಗೆ ಅಂತರ್ಬಹಿರವಿಜ್ಞಾನಂ, ಒಳಗಿನ ಅನುಭವವೂ ಇಲ್ಲ, ಹೊರಗಿನ ಅನುಭವವೂ ಇಲ್ಲ. ಏಕೆ? ಒಳಗೆ ಹೊರಗೆ ಅಂತಿರೋದು ಯಾವಾಗ? ಈ ದೇಹಾದಿಗಳು ಉಪಾಧಿಯಲ್ಲಿದ್ದಾಗ. ಮನೆ ಇದ್ದರೆ ಮನೆ ಒಳಗೆ ಮನೆ ಹೊರಗೆ ಅಂತಿದೆ. ಬಯಲಲ್ಲಿ ನಿಂತ್ಕೊಂಡಾಗ, ದೊಡ್ಡ ಬಯಲಲ್ಲಿದ್ದಾಗ ಒಳಗೆ ಹೊರಗೆ ಅಂತ ಹೇಳೋದು ಹೇಗೆ? ಹೇಳಲಿಕ್ಕಾಗೋದಿಲ್ಲ ತಾನೆ. ಆ ಬ್ರಹ್ಮಾನಂದದಲ್ಲಿದ್ದಾಗ ಇದು ಒಳಗೆ ಇದು ಹೊರಗೆ ಅಂತಿಲ್ಲ. ದೇಹದ ಒಳಗೆ ದೇಹದ ಹೊರಗೆ ಅಂತ ಹೇಳಿಕ್ಕೆ ದೇಹವೇ ಇಲ್ಲ. ಅಂತರ್ಬಹಿರವಿಜ್ಞಾನಂ, ಒಳಗೂ ಅವನು ಅಂದ್ಕೊಳ್ಳೋದಿಲ್ಲ, ಹೊರಗೂ ಅವನು ತಿಳ್ಕೊಳ್ಳೋದಿಲ್ಲ. ದೇಹೇಂದ್ರಿಯ ಆದೌ ಕರ್ತವ್ಯೇ ಮಮಾಹಂ ಭಾವವರ್ಜಿತಃ ಔದಾಸೀನ್ಯೇನ ಯಸ್ತಿಷ್ಠೇತ್ ಸ ಜೀವನ್ ಮುಕ್ತ ಲಕ್ಷಣಂ. ನಾವೇನು ಮಾಡ್ತೇವೆ? ದೇಹ, ಇಂದ್ರಿಯ, ಪಂಚಕೋಶ ಇವುಗಳಲ್ಲೆಲ್ಲ ಅಹಂಭಾವವನ್ನು ಇಟ್ಕೊಂಡಿರ್ತೇವೆ. ಅವನಲ್ಲಿ ದೇಹಾದಿಗಳ ಅಭಿಮಾನ ಇಲ್ಲದೇ ಇರೋದರಿಂದ ಅಹಂಭಾವ ವರ್ಜಿತ, ಅಹಂಭಾವವು ಇರೋದಿಲ್ಲ. ಇದನ್ನು ಮತ್ತೆ ಮತ್ತೆ ಏಕೆ ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟೆಲ್ಲ ಶ್ಲೋಕದಲ್ಲಿ ಹೇಳಿದರೆ ಒಂದು ಶ್ಲೋಕ ಆದರೂ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿದರೆ ಸಾಕು. ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಔದಾಸೀನ್ಯೇನ ಯಸ್ತಿಷ್ಠೇತ್, ಆ ದೇಹಾದಿಗಳಲ್ಲಿ ಅಭಿಮಾನವನ್ನು ಬಿಟ್ಟು, ಅಹಂಕಾರಾದಿಗಳನ್ನು ದೇಹಾದಿಗಳಲ್ಲಿ ಬಿಟ್ಟು ಔದಾಸೀನ್ಯವಾಗಿರುವಂಥವನೇ ಜೀವನ್ಮುಕ್ತನು. ವಿಜ್ಞಾತ ಆತ್ಮನೋ ಯಸ್ಯ ಬ್ರಹ್ಮಭಾವ ಶ್ರುತೇರ್ಬಲಾತ್ ಭವಬಂಧ ವಿನಿರ್ಮುಕ್ತ ಸ ಜೀವನ್ಮುಕ್ತ ಲಕ್ಷಣ. ಈ ಜೀವನ್ಮುಕ್ತ ಅವಸ್ಥೆಗೆ ಹೋಗಿದ್ದು ಹೇಗೆ? ಆತ್ಮನನ್ನು ತಿಳ್ಕೊಂಡು. ಆತ್ಮನನ್ನು ತಿಳ್ಕೊಂಡಿದ್ದು ಹೇಗೆ? ಶ್ರುತಿಯಿಂದ. ಬ್ರಹ್ಮಭಾವ ಶ್ರುತೇರ್ಬಲಾತ್, ಬ್ರಹ್ಮಭಾವವನ್ನು ಶ್ರುತಿಯಿಂದ ವಿಜ್ಞಾತ ತಿಳ್ಕೊಂಡಿದ್ದಾನೆ. ಆತ್ಮನನ್ನು ಅವನಾಗೇ ತಿಳ್ಕೊಂಡಿದ್ದಲ್ಲ. ಅಂದರೆ ಶ್ರುತಿ ತತ್ವಮಸಿ ಅಂತ ಹೇಳ್ತು, ಅಹಂ ಬ್ರಹ್ಮಾಸ್ಮಿ ಅಂತ ಇವನು ತಿಳ್ಕೊಂಡ. ಅದನ್ನು ಹೇಳಿದ್ದಾರೆ. ಬ್ರಹ್ಮಭಾವ ಶ್ರುತೇರ್ಬಲಾತ್, ಆ ಬ್ರಹ್ಮಭಾವವನ್ನು ಹೊಂದಿದ್ದು ಹೇಗೆ? ಶ್ರುತಿಯಿಂದ. ಅದನ್ನು ತಿಳ್ಕೊಂಡಿದ್ದಾನೆ. ವಿಜ್ಞಾತ ಆತ್ಮನೋ ಯಸ್ಯ ಬ್ರಹ್ಮಭಾವ ಶ್ರುತೇರ್ಬಲಾತ್, ಅದರಿಂದ ಏನಾಯಿತು? ಭವಬಂಧ ವಿನಿರ್ಮುಕ್ತ. ಆ ಶ್ರುತಿ ಹೇಳಿದ ವಾಕ್ಯದಿಂದ ತನ್ನನ್ನು ತಿಳ್ಕೊಂಡಿದ್ದರಿಂದ ಭವಬಂಧ ಅಂದರೆ ಅಜ್ಞಾನ ಹೊರಟು ಹೋಯಿತು. ಯಾವನು ಶ್ರುತಿಯಲ್ಲಿ ಹೇಳಿದ ತಾತ್ಪರ್ಯವನ್ನು ಚೆನ್ನಾಗಿ ತಿಳ್ಕೊಳ್ತಾನೋ, ಅನುಭವಕ್ಕೆ ತಂದುಕೊಳ್ತಾನೋ, ಅವನ ಬಂಧನ ಕಳಚಿ ಹೋಗುತ್ತೆ. ಅವನೇ ಜೀವನ್ಮುಕ್ತ ಎಂಬುದು ತಾತ್ಪರ್ಯ. ದೇಹೇಂದ್ರಿಯೇ ಶ್ವಹಂ ಭಾವ ಇದಂ ಭಾವಸ್ತ್ವದನ್ಯಕೆ ಯಸ್ಯನೋ ಭವತ ಕ್ವಾಪಿ ಸ ಜೀವನ್ಮುಕ್ತ ಇಷ್ಯತೆ. ಇವನು ಹೇಗಿರ್ತಾನೆ ಅಂದರೆ,
ನಾವು ಹೇಗಿರ್ತೇವೆ? ಈ ದೇಹಾದಿಗಳಲ್ಲಿ ಅಹಂಭಾವವನ್ನು ಹೊಂದಿರ್ತೇವೆ. ನನ್ನ ದೇಹ, ನನ್ನ ಇಂದ್ರಿಯ, ನಾನು ಅಂತ ಅಂದ್ಕೊಳ್ತೇವೆ. ಇನ್ನು ಇದಂಭಾವ, ಪ್ರಪಂಚದಲ್ಲಿ ಇದು ನನ್ನ ಮನೆ, ಇದು ನನ್ನ ಮಕ್ಕಳು, ಇದು ನನ್ನ ವಾಹನ, ಇದು ನನ್ನ ಆಭರಣ, ಹಣ ಅಂತೆಲ್ಲ ಇದಂಭಾವ, ನನ್ನನ್ನು ಬಿಟ್ಟು, ದೇಹಾದಿಗಳನ್ನು ಬಿಟ್ಟು ಹೊರಗಡೆ ವಸ್ತುಗಳಲ್ಲಿ ಅಹಂಭಾವ ಮತ್ತು ಇದಂಭಾವ. ಎಲ್ಲಿ? ದೇಹೇಂದ್ರಿಯಾದಿಗಳಲ್ಲಿ ಅಹಂಭಾವ, ಹೊರಗಡೆಯ ವಸ್ತುಗಳಲ್ಲಿ ಇದಂಭಾವ. ಅದು ಎರಡೂ ಇವನಲ್ಲಿರೋದಿಲ್ಲ. ದೇಹೇಂದ್ರಿಯಾದಿಷು ಅಹಂಭಾವ, ಇದಂಭಾವ ತದನ್ಯಕೆ ಅಂದರೆ ದೇಹಾದಿಗಳನ್ನು ಬಿಟ್ಟು ಹೊರಗಡೆ ಇರುವ, ತದನ್ಯಕೆ ಅಂದರೆ ಹೊರಗಡೆ ಇರುವ ವಸ್ತುಗಳಲ್ಲಿ. ಯಸ್ಯನೋ ಭವತಃ ಕ್ವಾಪಿ, ಯಾವಾತನಿಗೆ ದೇಹೇಂದ್ರಿಯಾದಿಗಳಲ್ಲಿ ಅಹಂಭಾವ ಇರೋದಿಲ್ವೋ, ಹೊರಗಡೆಯ ಪ್ರಪಂಚದಲ್ಲಿ ಇದಂಭಾವ ಇರೋದಿಲ್ವೋ, ಅವನು ಜೀವನ ಮುಕ್ತ. ಅವನಿಗೇನಿರುತ್ತೆ? ಎಲ್ಲವೂ ಬ್ರಹ್ಮವಾಗಿ ಇರುತ್ತೆ. ನ ಪ್ರತ್ಯಕ್ ಬ್ರಹ್ಮಣೋರ್ಭೇದಂ ಕದಾಪಿ ಬ್ರಹ್ಮ ಸರ್ಗಯೋ ಪ್ರಜ್ಞೆಯ ಯೋ ವಿಜಾನಾತಿ ಸ ಜೀವನ್ಮುಕ್ತ ಇಷ್ಯತೆ. 540ನೇ ಶ್ಲೋಕ ಏನು ಹೇಳ್ತಾ ಇದೆ? ಪ್ರತ್ಯಕ್ ಬ್ರಹ್ಮಣೋರ್ಭೇದಂ. ಪ್ರತ್ಯಕ್ ಇದನ್ನು ಹೇಳಿದ್ದೇವೆ. ಪ್ರತ್ಯಕ್ ಅಂದರೆ ಒಳಗಿರುವ ಆತ್ಮ, ಜೀವಾತ್ಮ. ಬ್ರಹ್ಮಣೋ, ಬ್ರಹ್ಮ ಅಂದರೆ ಯಾವ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬ್ರಹ್ಮನ ಲಕ್ಷಣವಿದೆಯೋ ಅಂತಹ ಬ್ರಹ್ಮ. ಈ ಎರಡನ್ನ ಅಭೇದವಾಗಿ ಯಾವನು ನೋಡ್ತಾನೋ, ಜೀವಬ್ರಹ್ಮ ಆತ್ಮೈಕ್ಯವನ್ನು ಅನುಭವಿಸ್ತಾನೋ ಅಂತ ಅರ್ಥ. ಅಂದರೆ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವ 3 ವಿಚಾರಗಳಿದೆಯೋ, ಯಾವುದು? ಬ್ರಹ್ಮ ಸತ್ಯಂ, ಜಗನ್ ಮಿಥ್ಯ, ಜೀವೋ ಬ್ರಹ್ಮ ಇವ ನಾಪರಃ ಎಂಬ ಅರ್ಥವನ್ನು ಇಲ್ಲಿ ಮತ್ತೆ ಹೇಳ್ತಾರೆ. ಪ್ರತ್ಯಕ್ ಬ್ರಹ್ಮಣೋರ್ಭೇದಂ. ಪ್ರತ್ಯಕ್ ಅಂದರೆ ಜೀವ, ಬ್ರಹ್ಮ ಅಂದರೆ ಪರಮಾತ್ಮ. ಈ ಎರಡನ್ನೂ ಅಭೇದವಾಗಿ ಯಾವನು ಅಂದುಕೊಳ್ತಾನೋ, ಕಂಡುಕೊಳ್ತಾನೋ, ಪ್ರತ್ಯಕ್ ಬ್ರಹ್ಮಣೋರ್ಭೇದಂ, ಬ್ರಹ್ಮಣೋ ಅಭೇದಂ ಅಂತ ಅಂದರೆ ಜೀವ ಮತ್ತು ಪರಮಾತ್ಮನನ್ನು ಒಂದಾಗಿ ಯಾವನು ಅನುಭವಿಸ್ತಾನೋ, ಮತ್ತು ಕದಾಪಿ ಬ್ರಹ್ಮ ಸರ್ಗಯೋ, ಬ್ರಹ್ಮ ಮತ್ತು ಸರ್ಗ ಅಂದರೆ ಪ್ರಪಂಚ, ಈ ಎರಡನ್ನು ಬೇರೆಯಾಗಿ ನೋಡೋದಿಲ್ವೋ, ಪ್ರಪಂಚವನ್ನು ಬ್ರಹ್ಮವಾಗಿ ಯಾವನು ನೋಡ್ತಾನೋ, ಸರ್ಗ ಅಂದರೆ ಸೃಷ್ಟಿ, ಸೃಷ್ಟಿಗೊಂಡಂಥ ಈ ಪ್ರಪಂಚ, ಈ ಪ್ರಪಂಚವನ್ನು ಪ್ರಪಂಚವಾಗಿ ನೋಡದೆ ಬ್ರಹ್ಮವಾಗಿ ಯಾವನು ನೋಡ್ತಾನೋ. ಏನು ಹೇಳಿದಾಗಾಯಿತು? ಜೀವನನ್ನು ಪರಮಾತ್ಮನಾಗಿ, ಜಗತ್ತನ್ನು ಬ್ರಹ್ಮವಾಗಿ ಯಾರು ನೋಡ್ತಾರೋ ಅವರು. ಈಗ 3 ಇದೆ. ಯಾವುದು? ಒಂದು ಪರಮಾತ್ಮ ವಸ್ತು ಬ್ರಹ್ಮ, ಇನ್ನೊಂದು ಅಲ್ಪಜ್ಞನಾದ ಜೀವ, ಜಡವಾದ ಪ್ರಪಂಚ. ಈ 3 ಕೂಡ ಬೇರೆ ಬೇರೆಯಾಗಿ ಯಾವನು ನೋಡೋದಿಲ್ವೋ ಅವನು ಜೀವನ ಮುಕ್ತ ಅಂತ ಹೇಳ್ತಿದ್ದಾರೆ. ಪ್ರತ್ಯಕ್ ಬ್ರಹ್ಮಣೋರ್ಭೇದಂ, ಬ್ರಹ್ಮಣೋ ಅಭೇದಂ ಅಂತ ಅರ್ಥ. ಪ್ರತ್ಯಕ್ ಜೀವ ಮತ್ತು ಪರಮಾತ್ಮನ ಅಭೇದವನ್ನು, ಮತ್ತು ಬ್ರಹ್ಮ ಸರ್ಗಯೋಹೋ, ಬ್ರಹ್ಮ ಮತ್ತು ಈ ಪ್ರಪಂಚವನ್ನು ಬೇರೆಯಾಗಿ ಯಾರು ನೋಡೋದಿಲ್ವೋ, ಅಭೇದ. ಅಭೇದ ಹೇಳೋದು 2 ಕಡೆ ಅನ್ವಯ. ಪ್ರತ್ಯಕ್ ಬ್ರಹ್ಮಣೋ ಅಭೇದಂ, ಬ್ರಹ್ಮ ಸರ್ಗಯೋ ಅಭೇದಂ. ಭೇದವನ್ನು ಯಾವಾಗಲೂ ನೋಡೋದಿಲ್ಲ, ಅಭೇದವನ್ನೇ ನೋಡ್ತಾನೆ. ಅವನ ಪ್ರಜ್ಞೆಯ ಯೋ ವಿಜಾನಾತಿ, ಸರಿಯಾಗಿ ಯಾರು ತಿಳ್ಕೊಳ್ತಾನೋ, ಪ್ರಜ್ಞೆಯ ಅಂದರೆ ಸರಿಯಾಗಿ, ಸರಿಯಾಗಿ ಯಾವನು ತಿಳ್ಕೊಳ್ತಾನೋ ಅವನು ಜೀವನ ಮುಕ್ತ. ಏನು ಹೇಳಿದಾಗಾಯಿತು? ಈ ಜೀವನಿಗೆ ಅವನದ್ದೇ ಆದ ಅಸ್ತಿತ್ವವಿಲ್ಲದೆ ಬ್ರಹ್ಮವಾಗಿ ಅನುಭವಿಸೋದು, ಪ್ರಪಂಚಕ್ಕೆ ಪ್ರಪಂಚವಾದಂತಹ ಅಸ್ತಿತ್ವವಿಲ್ಲದೆ ಪ್ರಪಂಚವನ್ನು ಬ್ರಹ್ಮವಾಗಿ ನೋಡೋದು, ಇದು ಜೀವನ್ಮುಕ್ತರ ಲಕ್ಷಣ. ಈ ವಾಕ್ಯ ಹಿಂದೆ ಹೇಳಿದ್ದೆ. ಸಾಧುಭಿ ಪೂಜ್ಯಮಾನೇಪಿ ಪೀಡ್ಯಮಾನೇಪಿ ದುರ್ಜನೈ ಸಮಭಾವೋ ಭವೇದ್ಯಸ್ಯ ಸ ಜೀವನ್ಮುಕ್ತ ಇಷ್ಯತೆ. ಸಾಧುಗಳು ಅಂದರೆ ಸಾಧಕರಾದವರು ಜೀವನ್ಮುಕ್ತರನ್ನು ಪೂಜೆ ಮಾಡ್ತಾರೆ. ಅವರಿಗೆ ಪಾದ ಪೂಜೆ ಮಾಡೋದು, ಹಾರ ಹಾಕೋದು, ಇನ್ನೇನೋ ಮಾಡ್ತಾರೆ. ಅವರನ್ನು ಪಲ್ಲಕ್ಕಿ ಮೇಲೆ ಕುಡಿಸ್ಕೊಂಡು ಉತ್ಸವ ಮಾಡ್ತಾರೆ. ಆದರೆ ಇವರಿಗೆ ಹಾರ ಹಾಕಿದರೂ ಸಂತೋಷ ಇಲ್ಲ, ಪಾದ ಪೂಜೆ ಮಾಡಿದ್ರು ಅಂತ ಗರ್ವ ಇಲ್ಲ, ಪಲ್ಲಕ್ಕಿ ಮೇಲೆ ಕುಳಿಸ್ಕೊಂಡು ಹೋದರು ಅಂತ ಯಾವುದೇ ಅಹಂಕಾರ ಇಲ್ಲ. ಏಕೆ? ಸಮತ್ವ, ಎಲ್ಲ ಕಡೆಯೂ ಬ್ರಹ್ಮನನ್ನೇ ನೋಡ್ತಾರೆ ಅವರು. ಇನ್ನು ದುರ್ಜನರಿರ್ತಾರೆ, ಒಳ್ಳೆ ಸಾಧಕರಿದ್ದರೆ ಅವರಿಗೇನಾದರೂ ತೊಂದರೆ ಕೊಡೋಣ ಅಂತ. ಇದನ್ನು ನಾವೆಷ್ಟೋ ಜೀವನ್ಮುಕ್ತರ ಕಥೆಯಲ್ಲಿ ಕೇಳ್ತೇವೆ. ಅವರಿಗೆ ಆ ಕಷ್ಟವನ್ನು ಕೊಡೋದೇ ಅವ್ರಿಗೆ ದುರ್ಜನರ ಕೆಲಸ. ಸಾಧಕರು, ಸಿದ್ಧರು, ಜೀವನ್ಮುಕ್ತರು ಇದ್ದರೆ ಬೇರೆ ಬೇರೆ ರೀತಿ ತೊಂದರೆ ಕೊಡ್ತಾ ಇರ್ತಾರವರು. ಆದರೆ ಅವರು ಕೊಟ್ಟಂತಹ ಶಿಕ್ಷೆಯನ್ನು
ತೊಂದರೆಯನ್ನು ದೇಹಕ್ಕೆ ಆಗ್ತಾ ಇದೆ, ನನಗಲ್ಲ ಅಂತ ಸಮತ್ವವಾಗಿ ನೋಡ್ತಾರೆ. ಪೀಡ್ಯಮಾನೇಪಿ ದುರ್ಜನೈ, ಕೆಟ್ಟ ಜನರು ಎಷ್ಟೆಲ್ಲ ಕಷ್ಟ ಕೊಟ್ಟರೂ ಕೂಡ ಅದನ್ನು ಅನುಭವಿಸ್ತಾರೆ. ಅದರಿಂದ ದುಃಖವನ್ನು ಅನುಭವಿಸೋದಿಲ್ಲ, ಸುಖವನ್ನು ಅವರು ಕಾಣೋದಿಲ್ಲ. ಸಮಭಾವೋ ಭವೇದ್ಯಸ್ಯ, ಎರಡರಲ್ಲೂ ಪೂಜೆಯಲ್ಲೂ ಅವಮಾನದಲ್ಲೂ ಯಾರಿಗೆ ಮನಸ್ಸು ಸಮವಾಗಿ ಇರುತ್ತೋ ಆತನು ಜೀವನ್ಮುಕ್ತನಾಗ್ತಾನೆ. ಹೀಗೆ ಇಷ್ಟು ಸುದೀರ್ಘವಾಗಿ ಜೀವನ್ಮುಕ್ತರ ಲಕ್ಷಣವನ್ನು ಒಂದಾದ ನಂತರದಲ್ಲಿ ಒಂದಾಗಿ ನಮಗೆ ಶಂಕರರು ತಿಳಿಸಿಕೊಡ್ತಾ ಈ ಒಂದು ಪ್ರಕರಣವನ್ನು ಇಲ್ಲಿ ಉಪಸಂಹಾರ ಮಾಡುತ್ತಾರೆ. ಅಂದರೆ ಜೀವನ್ಮುಕ್ತರ ಲಕ್ಷಣವನ್ನು ಇಷ್ಟೆಲ್ಲ ಶ್ಲೋಕದಲ್ಲಿ ಹೇಳಿ ಆ ಜೀವನ್ಮುಕ್ತರ ಸ್ಥಿತಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಕೊನೆಯಲ್ಲಿ ಹೇಳಿ ಉಪಸಂಹಾರ ಮಾಡ್ತಾರೆ. ಯತ್ರ ಪ್ರವಿಷ್ಟ ವಿಷಯ ಪರೇರಿತ ನದಿ ಪ್ರವಾಹ ಇವ ವಾರಿರಾಶೌ ಲೀಯಂತಿ ಸನ್ಮಾತ್ರತಯಾ ನ ವಿಕ್ರಿಯಾ ನಿಕ್ರಿಯಾಂ ಉತ್ಪಾದಯಂತ್ಯೇಷ ಯತಿರ್ವಿಮುಕ್ತಃ. ಮುಕ್ತನಾದಂತಹ ಯತಿ ಹೇಗಿರ್ತಾನೆ ಅಂತ ಒಂದು ನದಿಯ ದೃಷ್ಟಾಂತವನ್ನು, ಸಮುದ್ರ ದೃಷ್ಟಾಂತವನ್ನು ಇಟ್ಟುಕೊಂಡು ಹೇಳ್ತಾರೆ. ಒಂದೊಂದು ನದಿಯು ಒಂದೊಂದು ವಿಶೇಷಣವನ್ನು ಹೊಂದಿರುತ್ತೆ. ಗಂಗಾ, ಯಮುನಾ, ಬೇರೆ ಬೇರೆ ಯಾವ ನದಿಗಳಿರಲಿ ನಾಮ ರೂಪ ಬೇರೆ ಇರುತ್ತೆ. ಅಂದರೆ ಒಂದು ಶ್ವೇತವಾಗಿರುತ್ತೆ, ಇನ್ನೊಂದು ಸ್ವಲ್ಪ ಕೃಷ್ಣವಾಗಿರುತ್ತೆ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಆದರೆ ಯಾವೆಲ್ಲ ನದಿ ಇರಬಹುದು ಅದು ಸಮುದ್ರ ಸೇರಿದ ಮೇಲೆ ಇದು ಗಂಗಾ ನದಿ, ಇದು ಯಮುನಾ ನದಿ ಅಂತ ಭೇದ ಮಾಡಿ ಹೇಳಲಿಕ್ಕಾಗತ್ತಾ? ತುಂಗೆ, ಭದ್ರೆ ಅಂತ ಹೆಸರಿದೆ ನದಿ ಹರಿಬೇಕಿದ್ರೆ. ಆದರೆ ಸಮುದ್ರ ಸೇರಿದ ಮೇಲೆ ನಾಮರೂಪ ಎರಡನ್ನೂ ಅವು ಕಳಚಿಕೊಳ್ತಾವೆ. ಕೇವಲ ವಾರಿರಾಶವು ಸಮುದ್ರವೇ ಆಗಿಬಿಡ್ತಾವೆ. ಹೇಗೋ ಹಾಗೆ ಪರ ಈರಿತಾಹ, ಇತರರಿಂದ ಪ್ರೇರಿತರಾಗಿ, ವಿಷಯಾ, ವಿಷಯಗಳು, ಯತ್ರ ಪ್ರವಿಷ್ಟಾಹ ಅಂದರೆ ಈ ಜೀವನ್ಮುಕ್ತರಿದ್ದಾಗ ಏನೇನೋ ಕೆಲಸಗಳನ್ನು ನಾವು ಮಾಡಿಸ್ಕೊಳ್ತೇವೆ. ಅಂದರೆ ನಮ್ಮ ಅನುಗ್ರಹಕ್ಕಾಗಿ ಅವರು ಮಾಡ್ತಾರೆ. ಆದರೆ ಅದು ಪರೇರಿತವಾಗಿ ಪರರ ಇಷ್ಟಕ್ಕಾಗಿ, ಬೇರೆಯವರ ಅನುಗ್ರಹಕ್ಕಾಗಿ ಮಾಡ್ತಾರೆ. ಅದು ಇವರು ಮಾಡಿದ ಕೆಲಸ, ಇವರು ಹೀಗೆ ಮಾಡಿದರು ಹಾಗೆ ಮಾಡಿದರು ಅಂತ ಯಾವುದೂ ಭೇದ ಇರೋದಿಲ್ಲ. ಹೇಗೆ ನದಿಯ ಎಲ್ಲ ನೀರುಗಳು ಸೇರಿ ಸಮುದ್ರವಾಗುತ್ತೋ ಹಾಗೆ ಇವರು ಕೆಲಸ ಮಾಡ್ತಾ ಇರೋದು ಬೇರೆಯವರಿಗಾಗಿ. ಅಂದರೆ ಅವರು ನಮ್ಮಂತೆ ಬೇರೆ ಬೇರೆಯಾಗಿ ಕೆಲಸ ಮಾಡೋದಿಲ್ಲ ಅಂತ ಒಂದಾಗಿ ಇರ್ತಾರೆ. ಯತ್ರ ಪ್ರವಿಷ್ಟ ವಿಷಯ ಪರೇರಿತಾ ನದೀ ಪ್ರವಾಹ ಇವ ವಾರಿರಾಶೌ ಲೀಯಂತಿ ಸನ್ಮಾತ್ರತಯ ವಿಕ್ರಿಯಾ. ಅವರು ಮಾಡುವಂಥ ಎಲ್ಲ ಈ ವಿಕ್ರಿಯೆಗಳು ಕೂಡ ನಿಮ್ಮಂತೆ ಬೇರೆ ಬೇರೆಯಾದ ಕ್ರಿಯೆ ಇರೋದಿಲ್ಲ. ಎಲ್ಲವೂ ಕೂಡ ಅದು ಆ ಬ್ರಹ್ಮಾನಂದದ ಸ್ಥಿತಿಯನ್ನು ಅನುಭವಿಸುವಂತಹ, ಆ ಬ್ರಹ್ಮಾನಂದದಲ್ಲಿ ಒಂದಾದಂತಹ ಸ್ಥಿತಿಯಲ್ಲೇ ಅವರು ಕೆಲಸ ಮಾಡ್ತಾ ಇರ್ತಾರೆ. ಉತ್ಪಾದಯಂತೇಷ ಯತಿರ್ವಿಮುಕ್ತಃ, ಅವರು ಮುಕ್ತರಾಗಿ ಇದನ್ನು ಮಾಡ್ತಾ ಇರ್ತಾರೆ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಅವರು ಮಾಡ್ತಾ ಇರೋದೇನು? ಬ್ರಹ್ಮಾನಂದದಲ್ಲೇ ಇರ್ತಾರೆ. ನಾವು ಏನು ಅಂದ್ಕೊಳ್ತೇವೆ? ಇಲ್ಲ, ನಮ್ಗೆ ಅವರು ಅನುಗ್ರಹ ಮಾಡಿದರು, ನಮಗೆ ಹೀಗೆ ಮಾಡಿದರು ಅಂತ ಪರ ಈರಿತವಾಗಿ ಬೇರೆಯವರು ಪ್ರಯೋಜನವನ್ನು ಪಡೀಲಿ ಅಂತ ಅವರು ಮಾಡ್ತಾ ಇರ್ತಾರೆ. ಅಂದರೆ ಹೇಗೆ ಅವರಲ್ಲಿ ಆ ಭೇದ ವ್ಯವಹಾರಗಳಿದ್ದರೂ ಕೂಡ ಅದು ಅವರ ದೃಷ್ಟಿಯಲ್ಲಿ ಭೇದವಲ್ಲ. ಹೇಗೆ ನದಿಗಳು ಸಮುದ್ರವನ್ನು ಸೇರುವುದಕ್ಕಿಂತ ಮುಂಚೆ ಬೇರೆ ಬೇರೆಯಾಗಿ ತೋರಿದರೂ ಕಂಡರೂ ಕೂಡ ಸಮುದ್ರ ಸೇರಿದ ಮೇಲೆ ಒಂದಾಗಿ ನಾಮವನ್ನು ರೂಪವನ್ನು ಬಿಡ್ತಾವೋ ಹಾಗೇ ಆ ಜೀವನ್ಮುಕ್ತರು ಮಾಡುವಂತಹ ಯಾವ ವಿಕ್ರಿಯವೂ ಕೂಡ ವಿಕ್ರಿಯವಾಗಿರೋದಿಲ್ಲ. ಅದು ಸಂಪೂರ್ಣವಾಗಿ ಬ್ರಹ್ಮಾನಂದವಾಗಿರುತ್ತೆ. ಈ ಶ್ಲೋಕದ ಉಪಸಂಹಾರ ಅಂತ ಏಕೆ ಹೇಳಿದೆ ಅಂದರೆ, ಈ ದಿವಸದ ಆರಂಭದಲ್ಲೇ ಏನು ಪ್ರಶ್ನೆ ಇತ್ತು? ಅಜ್ಞಾನ ಹೃದಯಗ್ರಂಥೇರ್ ವಿನಾಶೋ ಯದ್ಯಶೇಷತಃ ಅನಿಚ್ಚೋರ್ ವಿಷಯಕ್ಕಿನ್ನೋ ಪ್ರವೃತ್ತೇ ಕಾರಣಂ ಸ್ವತಃ ಅಂತ ಪ್ರಶ್ನೆ ಇತ್ತು. ಏನು ಪ್ರಶ್ನೆ? ಎಲ್ಲ ಅಜ್ಞಾನ ಗ್ರಂಥಿಯು ಅವರಲ್ಲಿ ಹೊರಟು ಹೋಗಿದೆ, ಅವರಿಗೆ ಯಾವ ಅಜ್ಞಾನ ಇಲ್ಲ, ಆದರೂ ಅವರು ಪ್ರವೃತ್ತಿ ಮಾಡ್ತಾರಲ್ಲ, ಏಕೆ ಹಾಗೆ ಮಾಡ್ತಾರೆ ಅಂತ ಸಂಶಯ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಏನು? ಹೇಗೆ ಸಮುದ್ರದಲ್ಲಿ ಒಂದಾದಂತಹ ನದಿಗಳು ಯಾವ ನಾಮವನ್ನು ರೂಪವನ್ನು ಇಟ್ಟುಕೊಳ್ಳದೆ ನೀರಾಗಿರ್ತಾವೋ ಹಾಗೆ ಅವರು ಮಾಡುವಂತಹ ಎಲ್ಲ ಚೇಷ್ಟೆಗಳೂ ಕೂಡ ಅವು ಚೇಷ್ಟೆಗಳಾಗಿರೋದಿಲ್ಲ, ಬೇರೆ ಬೇರೆ ವ್ಯವಹಾರವಾಗಿರೋದಿಲ್ಲ. ಅದೆಲ್ಲವೂ ಆ ಬ್ರಹ್ಮನ ಅನುಭವವನ್ನು
ಉತ್ಪಾದಯಂತಿ, ಅವರಿಗೆ ಅದನ್ನೇ ಉಂಟು ಮಾಡ್ತಾವೆ, ಅಂಥವರು ಮುಕ್ತರು ಅಂತ ಇಷ್ಟು ಸೊಗಸಾಗಿ ಶಂಕರರು ಎಳೆ ಎಳೆಯಾಗಿ ಜೀವನ್ಮುಕ್ತರ ಲಕ್ಷಣವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ತಿಳಿಸಿಕೊಟ್ಟಂಥ ತಾತ್ಪರ್ಯ ಏನು ಅಂತ ಅದನ್ನು ನಾವು ಮರಿಬಾರದು. ಈ ಶ್ಲೋಕಗಳನ್ನು ನೋಡ್ತಾ ಇದ್ದಾಗ ಎಷ್ಟೋ ಶ್ಲೋಕಗಳು ಒಂದೇ ಅರ್ಥವನ್ನು ಹೇಳ್ತಾವೆ ಅಂತ ನಮ್ಮ ಮನಸ್ಸಿಗೆ ಬರಬಹುದು. ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಒಂದೇ ಅರ್ಥವನ್ನು ಹೇಳ್ತಾ ಇರೋದಿಲ್ಲ. ಅರ್ಥ ಗಂಭೀರವಾಗಿ ಬೇರೆ ಬೇರೆಯ ಮಜಲನ್ನು ಹೊಂದಿರುತ್ತೆ. ಅದು ನಮ್ಮ ಅಜ್ಞಾನದ ದೃಷ್ಟಿಯಲ್ಲಿ ಆ ಶ್ಲೋಕದಲ್ಲಿ ಹೇಳಿದ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರಲ್ಲ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ಹಾಗಿಟ್ಟುಕೊಂಡ್ರೂ ಕೂಡ ಏನು ತಪ್ಪಲ್ಲ. ಆ ಅರ್ಥವನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಅಭ್ಯಾಸ ಅಂತ ಕರೀತೇವೆ. ಆ ಅಭ್ಯಾಸವೇ ಈ ಒಂದು ಮನನ, ಶ್ರವಣ, ಮನನ, ನಿಧಿಧ್ಯಾಸನ. ಈ ಮೂರು ವೇದಾಂತದ ಮುಖ್ಯವಾದ ಮೂರು ಮೆಟ್ಟಿಲುಗಳು. ಇದನ್ನು ಏರಬೇಕು ಅಂದರೆ ಈ ರೀತಿಯಲ್ಲಿ ಸವಿಸ್ತಾರವಾಗಿ ಜೀವನ್ಮುಕ್ತರ ಲಕ್ಷಣವನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಒಂದು ಬಾರಿ ಇದನ್ನು ಓದಿದ್ರಾಯಿತು ಬಿಟ್ಟುಬಿಡೋಣ ಅಂತ ಆಗೋದಿಲ್ಲ. ಈ ಶ್ಲೋಕವನ್ನು ಪುನರಾವರ್ತನೆ ಮಾಡ್ತಾ ಇರಬೇಕು. ಮತ್ತೆ ಮತ್ತೆ ನಾವು ಮನಸ್ಸಿಗೆ ತಂದ್ಕೊಳ್ಬೇಕು. ಆದರೆ ಕಂಠಸ್ಥ ಮಾಡಬೇಕು. ಇಲ್ಲದಿದ್ದರೆ ಪುಸ್ತಕ ನೋಡಿ ಆದರೂ ಅದನ್ನು ಓದುತ್ತಾ ಇರಬೇಕು. ಯಾವಾಗ ಅದನ್ನೇ ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರ್ತೇವೋ ಅದೇ ನಾವಾಗಿ ಆಗ್ತೇವೆ. ಆದ್ದರಿಂದಲೇ ಪಾರಾಯಣದ ಕ್ರಮವನ್ನು ಹೇಳ್ತಾರೆ. ಎಷ್ಟೋ ಜನ ಸಾಧಕರು ಹೇಗೆ ಚಂಡಿಕಾ ಸಪ್ತಶತಿ ಬೇರೆ ಬೇರೆ ಪಾರಾಯಣಗಳನ್ನೆಲ್ಲ ವೇದ ಪಾರಾಯಣಗಳನ್ನೆಲ್ಲ ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಒಂದು ಮೋಕ್ಷದ ಸಾಧನೆಯನ್ನು ಮಾಡಬೇಕು ಅಂತಿದ್ದವರು ಈ ವಿವೇಕ ಚೂಡಾಮಣಿಯನ್ನು ಎಷ್ಟೋ ಜನ ಸಶ್ರದ್ಧೆಯಿಂದ ಎಷ್ಟೋ ವರ್ಷಗಳವರೆಗೆ ಪಾರಾಯಣವನ್ನು ಮಾಡ್ತಾರಂತೆ. ಏಕೆ ಪಾರಾಯಣವನ್ನು ಮಾಡ್ತಾರೆ? ಇವತ್ತು ಒಂದು ಬಾರಿ ಹೇಳಿದರೆ ಈ ದೇಹದಲ್ಲಿರೋ ಅಭಿಮಾನ ಹೋಗೋದಿಲ್ಲ. 365 ದಿವಸವೂ ಈ ದೇಹಕ್ಕೆ ಹೇಳಬೇಕು, ನೀನು ಆತ್ಮ ಅಲ್ಲ, ಆತ್ಮವಾದ ವಸ್ತು ಬೇರೆ ಇದೆ, ನಿನ್ನ ಸ್ವರೂಪ ಇದಲ್ಲ, ನಿಜವಾದ ನಿನ್ನ ಸ್ವರೂಪ ಬೇರೆ ಇದೆ ಅಂತ ಎಚ್ಚರಿಸಬೇಕು. ಮನಸ್ಸನ್ನು ಎಚ್ಚರಿಸಿ ಅದರ ನಿದ್ದೆಯನ್ನು, ಅದರ ಅಜ್ಞಾನವನ್ನು ಕಳ್ಕೊಳ್ಬೇಕು ಎಂಬುದು ಈ ಎಲ್ಲ ಗ್ರಂಥಗಳ ಪ್ರಯತ್ನ. ಆದ್ದರಿಂದ ಆಯಿತು, ಇಷ್ಟು ಜೀವನ್ಮುಕ್ತರ ಸ್ಥಿತಿಯನ್ನು ಶಂಕರರು ಹೇಳಿದರು, ಮುಗೀತು ಅಂತ ತಿಳ್ಕೊಳ್ಬಾರ್ದು. ಇದನ್ನು ನಿತ್ಯ ಓದಬೇಕು ಹೇಳೋದು ತಾತ್ಪರ್ಯ ಅಂತ ಹೇಳ್ತಾ ಈ ದಿವಸದ ವಿಚಾರವನ್ನು ಇಲ್ಲಿ ಉಪಸಂಹಾರ ಮಾಡೋಣ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ.